ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಜೂನ್ 7, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಮೇಷರಾಶಿಯವರು ಶನಿಗ್ರಹದ ಶಕ್ತಿಯ ಪ್ರಭಾವದಲ್ಲಿ ತಮ್ಮ ಶ್ರದ್ಧೆ, ಶಿಸ್ತಿನ ನಡೆ ಮತ್ತು ಉತ್ಸಾಹದಿಂದ ದಿನವನ್ನು ಸಾಗಿಸಲು ತಯಾರಾಗುತ್ತಾರೆ. ದೈನಂದಿನ ಕರ್ತವ್ಯಗಳಲ್ಲಿ ಗಂಭೀರತೆ ಇರಲಿ. ನಿಮ್ಮ ತೀರ್ಮಾನಗಳು ಇಂದು ಸುದೀರ್ಘ ಪಾಲಿನ ಪರಿಣಾಮಗಳನ್ನು ಉಂಟುಮಾಡುವ ಸಾಧ್ಯತೆ ಇದೆ. ಆತುರ ಅಥವಾ ಹಡವಡಿಯಲ್ಲಿ ಯಾವುದೇ ನಿರ್ಧಾರಕ್ಕೆ ಬರಬೇಡಿ. ಹಳೆಯ ಅನುಭವಗಳ ಆಧಾರದ ಮೇಲೆ ಹೊಸ ವಿಚಾರಗಳನ್ನು ಅಳವಡಿಸಿಕೊಳ್ಳುವ ಯೋಗ್ಯ ದಿನ. ಹೊಸ ವ್ಯಕ್ತಿಗಳ ಪರಿಚಯ, ಭವಿಷ್ಯದ ಯೋಜನೆಗಳು ಹಾಗೂ ಆಂತರಿಕ ಚಿಂತನೆಯಲ್ಲಿ ಹೆಚ್ಚು ಆಳತೆ ಇರುವ ದಿನವಿದು. ಶನಿವಾರದ ಶನಿಯ ಪ್ರಭಾವದಿಂದಾಗಿ ವಿಶ್ಲೇಷಣಾತ್ಮಕ ದೃಷ್ಟಿಕೋನ ಬೆಳೆಯುವುದು ಸಹಜ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗಸ್ಥರು ತಮ್ಮ ಕೆಲಸದ ಮೇಲಿನ ಗಮನ, ಸ್ಪಷ್ಟತೆಯ ಪ್ರಾಮುಖ್ಯತೆ ಮತ್ತು ಸಮಯದ ಬದ್ಧತೆಯಿಂದ ಹಿರಿಯರ ಮೆಚ್ಚುಗೆಗೆ ಪಾತ್ರರಾಗಬಹುದು. ಕೆಲವು ಪ್ರಾಜೆಕ್ಟುಗಳಲ್ಲಿ ಪ್ರಮುಖ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕಾಗುವ ಸಾಧ್ಯತೆ ಇದೆ. ಗಡುವುಗಳನ್ನು ಪೂರೈಸಲು ಸಮಯ ನಿರ್ವಹಣಾ ಕೌಶಲ ಅಗತ್ಯ. ಪ್ರಮುಖ ಸಭೆಗಳು, ವರದಿ ಪ್ರಸ್ತುತಿಕೆಗಳು ಅಥವಾ ಮೇಲಧಿಕಾರಿಗಳೊಂದಿಗೆ ಸಂದರ್ಶನಗಳು ನಡೆಯಬಹುದು. ನಿಮ್ಮ ಶಾಂತ ಧೋರಣೆ ಮತ್ತು ಸ್ಪಷ್ಟ ಭಾಷೆ ಯಶಸ್ಸನ್ನು ತರುತ್ತದೆ. ವೃತ್ತಿ ಬದಲಿಗೆ ಯೋಚಿಸುತ್ತಿರುವವರು ಇಂದು ಸಂದರ್ಶನಗಳಿಗೆ ತಯಾರಿ ಮಾಡುವುದೇ ಉತ್ತಮ. ತಾಳ್ಮೆಯಿಂದ ಸಾಧ್ಯತೆಗಳನ್ನು ತೂಕ ಹಾಕಿ. ಉದ್ಯಮಿಗಳಿಗಾಗಿ ಶುಭ ದಿನವಿದೇನೂ ಅಲ್ಲ, ಆದರೆ ಲೆಕ್ಕಪತ್ರ ಪರಿಶೀಲನೆ, ಸರಬರಾಜು ಶೃಂಖಲೆ ವಿವರಣೆಗಳಲ್ಲಿ ಏರ್ಪಾಡು ಮಾಡುವುದು ಅನುಕೂಲ. ಹೊಸ ವ್ಯವಹಾರಗಳಲ್ಲಿ ಹೂಡಿಕೆಗೆ ಮುಂದಾಗುವುದು ವಿಳಂಬ ಮಾಡುವುದು ಒಳಿತು. ತಾತ್ಕಾಲಿಕ ಲಾಭದ ಆಸೆಗಿಂತ ದೀರ್ಘಕಾಲದ ದೃಷ್ಟಿಕೋನದಿಂದ ಚಿಂತನೆ ಮಾಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸು ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಅನಿರೀಕ್ಷಿತ ಖರ್ಚುಗಳು, ಮುಖ್ಯವಾಗಿ ಮನೆ ದುರಸ್ತಿ, ವಾಹನ ಸೇವೆ ಅಥವಾ ವೈದ್ಯಕೀಯ ಚಿಕಿತ್ಸೆಗಳ ಬಗ್ಗೆ ಬಂದರೆ ಅಚ್ಚರಿಯಿಲ್ಲ. ಆದ್ದರಿಂದ ಖರ್ಚುಗಳಲ್ಲಿ ನಿಯಂತ್ರಣ ಮತ್ತು ಮುಂಗಡ ಯೋಜನೆ ಅತ್ಯಗತ್ಯ. ಹಳೆಯ ಸಾಲಗಳ ಪರಿಹಾರಕ್ಕೆ ದಿನ ಉತ್ತಮವಲ್ಲ. ಬಡ್ಡಿ ದರದ ಲಾಭದ ಆಸೆಯಿಂದ ಹೂಡಿಕೆ ಮಾಡುವುದು ವಿಳಂಬಿಸು. ಹಿರಿಯರ ಸಲಹೆ ಪಡೆದ ನಂತರವೇ ಹಣಕಾಸಿನ ತೀರ್ಮಾನ ಕೈಗೊಳ್ಳಿ. ಆದಾಯದ ಪ್ರಮಾಣ ನಿರೀಕ್ಷಿತ ಮಟ್ಟಕ್ಕಿಂತ ಕಡಿಮೆ ಇರುತ್ತದೆಯಾದರೂ ನಿಯಮಿತ ಲೆಕ್ಕಪತ್ರದ ಬಳಕೆ ಹಣಕಾಸು ಸ್ಥಿರತೆಗೆ ಸಹಾಯಕವಾಗಬಹುದು. ಖರ್ಚಿನ ಮೇಲೆ ತಾಳ್ಮೆ ಇಟ್ಟುಕೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಶರೀರದ ಸ್ಥಿತಿಗೆ ಹೆಚ್ಚು ಗಮನ ಬೇಕಾದ ದಿನವಿದು. ಶನಿವಾರದ ಶನಿಗ್ರಹಣ ಪ್ರಭಾವದಿಂದಾಗಿ ಜೀರ್ಣಕ್ರಿಯೆ, ನಿದ್ರೆ ಸಮಸ್ಯೆ ಅಥವಾ ಮನಸ್ಸಿನಲ್ಲಿ ನೆಮ್ಮದಿಯ ಕೊರತೆ ಉಂಟಾಗಬಹುದು. ನೀರು ಕುಡಿಯುವುದು, ಭಾರವಾದ ಆಹಾರ ತ್ಯಜಿಸುವುದು ಮತ್ತು ಹಗುರವಾದ ವ್ಯಾಯಾಮ ಅಗತ್ಯ. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು ತಪ್ಪಿಸಿ. ಚರ್ಮ ಸಂಬಂಧಿತ ಸಮಸ್ಯೆಗಳಾಗದಂತೆ ಎಚ್ಚರಿಕೆಯಿಂದಿರಿ. ಮೂಳೆ ನೋವು, ಸೊಂಟದ ಬಡಿತ ಅಥವಾ ತಲೆಯ ನೋವಿನ ಸಮಸ್ಯೆ ಕಂಡುಬಂದರೆ ತಕ್ಷಣ ವೈದ್ಯ ಸಲಹೆ ಪಡೆಯಿರಿ. ಮಧ್ಯಾಹ್ನದ ನಂತರ ಮನಸ್ಸು ಶಾಂತವಾಗಿಸುವ ಕಾರ್ಯಗಳಲ್ಲಿ ತೊಡಗುವುದು ಸೂಕ್ತ. ಯೋಗ, ಪ್ರಾಣಾಯಾಮ ಅಥವಾ ಭಜನೆ, ಸಂಗೀತ ವಾದನೆ ಆರೋಗ್ಯ ಸುಧಾರಣೆಗೆ ಕಾರಣವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಶಿಸ್ತಿನಿಂದ ಮಾತುಕತೆ ನಡೆಸುವುದು ಅಗತ್ಯ. ಕೆಲವು ವಿವಾದಾತ್ಮಕ ವಿಚಾರಗಳು ಉದ್ಭವಿಸಬಹುದಾದ ಹಿನ್ನೆಲೆ ಇದೆ. ಗಂಭೀರ ವಿಷಯಗಳ ಬಗ್ಗೆ ತಾತ್ವಿಕವಾಗಿ ಚರ್ಚೆ ಮಾಡುವುದು ಸೂಕ್ತ. ವಿವಾಹಿತರಿಗೆ ಈ ದಿನ ದಾಂಪತ್ಯ ಸಂಬಂಧ ಬಲಪಡಿಸುವ ಸಂದರ್ಭ. ಸಂಗಾತಿಯೊಂದಿಗೆ ಭಾವನಾತ್ಮಕ ಸಾಮರಸ್ಯವಿರುವ ಸಂವಾದ ನಡೆಸಿ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಹಿರಿಯರ ಆರೋಗ್ಯದ ಕುರಿತು ಗಂಭೀರವಾಗಿ ಯೋಚನೆ ನಡೆಸಬಹುದು. ಮಾತಿನಲ್ಲಿ ತೀಕ್ಷ್ಣತೆ ತೋರಬೇಡಿ. ಸಹನೆ, ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯ ಮೂಲಕ ಸಂಬಂಧ ಸುಧಾರಣೆ ಸಾಧ್ಯ. ವೀಕ್ಷಕರೇ, ನೀವು
ಈ ದಿನದ ಶನಿವಾರ ಶನಿಗ್ರಹನ ಪ್ರಭಾವದಿಂದ ನಿಮ್ಮ ಆಂತರಿಕ ಶಕ್ತಿ ಹಾಗೂ ಧೈರ್ಯವನ್ನು ಸ್ಥಿರಗೊಳಿಸಲು ಆಧ್ಯಾತ್ಮದ ಸಹಾಯ ಅತ್ಯಂತ ಪರಿಣಾಮಕಾರಿ. ಶನಿಗೆ ನಿಷ್ಠೆಯಿಂದ ಅರ್ಚನೆ ಮಾಡುವುದು, ಜಪ ಹಾಗೂ ದಾನ ಮಾಡುವುದು ಶ್ರೇಷ್ಠ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 54 ಬಾರಿ ಜಪಿಸಿ. ಕಪ್ಪು ಉಡುಪು ಧರಿಸಿ ತಾಮ್ರದ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪವನ್ನಿಟ್ಟು ಶನಿಗೆ ಅರ್ಪಿಸಿ. ವೃದ್ಧರಾದ ಕೂಲಿಕಾರರಿಗೆ ಆಹಾರ ಅಥವಾ ಬಟ್ಟೆ ದಾನ ಮಾಡಿ. ಈ ಕರ್ಮದಿಂದ ಶನಿಯ ಶಕ್ತಿಯ ಶಮನವಾಗುವುದು. ಅದೃಷ್ಟದ ಸಂಖ್ಯೆ 8. ಶನಿವಾರದ ಶನಿಗ್ರಹನ ಸಂಕೇತವಾದ ಈ ಸಂಖ್ಯೆ ಗಂಭೀರತೆ, ಶ್ರದ್ಧೆ, ಶಿಸ್ತು ಮತ್ತು ಕರ್ಮದ ಫಲದ ಪ್ರತೀಕ. ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ಶ್ರಮ ಫಲವತ್ತಾಗುತ್ತದೆ. ಅದೃಷ್ಟದ ಬಣ್ಣ ನೇರಳಿನ ನೀಲಿ. ಈ ಬಣ್ಣ ನಿಮ್ಮ ಮನಸ್ಸಿನಲ್ಲಿ ಗಂಭೀರತೆ, ಶಾಂತಿ, ಸ್ಪಷ್ಟತೆ ತರುತ್ತದೆ. ಈ ಬಣ್ಣದ ಉಡುಗೆ ಅಥವಾ ಮನೆಗೆ ಕಪ್ಪು ನೀಲಿ ಹೂವಿನ ಅಲಂಕಾರ ಶುಭವನ್ನು ತರಬಹುದು. ಶುಭ ಸಮಯ ಬೆಳಗ್ಗೆ 10:30 ಮಧ್ಯಾಹ್ನ 12. ಈ ಸಮಯದಲ್ಲಿ ದೇವತಾ ಆರಾಧನೆ, ವ್ಯಾಪಾರದ ತೀರ್ಮಾನಗಳು ಅಥವಾ ಕುಟುಂಬ ಚಟುವಟಿಕೆಗಳು ಯಶಸ್ವಿಯಾಗುತ್ತವೆ. ಈ ಹೊತ್ತಿನಲ್ಲಿ ಗ್ರಹಸ್ಥಿತಿ ಬಲಶಾಲಿಯಾಗಿ ನಿಮ್ಮ ಪ್ರಭಾವವನ್ನು ಹೆಚ್ಚಿಸುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಶನಿವಾರದ ಶನಿಗ್ರಹನ ಪ್ರಭಾವದಿಂದ ನಿಮಗೆ ಆತ್ಮಾವಲೋಕನೆಗೆ ಹೆಚ್ಚು ಅವಕಾಶ ಸಿಗಲಿದೆ. ಧೈರ್ಯ, ಸ್ಥಿತಪ್ರಜ್ಞೆ ಮತ್ತು ಧೈರ್ಯದಿಂದ ಕಾರ್ಯ ನಿರ್ವಹಿಸುವ ಶಕ್ತಿ ಇರುತ್ತದೆ. ದಿನದ ಪ್ರಾರಂಭದಲ್ಲಿ ಸುಸ್ತು ಅಥವಾ ಮನಸ್ಸಿನಲ್ಲಿ ಏನು ಚಿಂತನೆಗಳು ಎದುರಾಗಬಹುದು. ಆದರೆ ಮಧ್ಯಾಹ್ನದ ನಂತರ ಚೈತನ್ಯವೂ ಉತ್ಸಾಹವೂ ಹೆಚ್ಚಾಗುತ್ತದೆ. ಹಳೆಯ ಕಾರ್ಯಗಳ ಪೂರ್ಣತೆಗೆ ದಿನ ಸೂಕ್ತ. ಹೊಸದಾಗಿ ಪ್ರಾರಂಭಿಸಬೇಕಾದ ಕಾರ್ಯಗಳನ್ನು ಯೋಚಿಸಿ ಪಠ್ಯ ರೂಪದಲ್ಲಿ ತಯಾರಿ ಮಾಡಿ. ಶನಿಗ್ರಹನ ಶಕ್ತಿಯಿಂದ ಶ್ರಮದ ಫಲವತ್ತತೆ ವ್ಯಕ್ತವಾಗುತ್ತದೆ. ಧೈರ್ಯವಾಗಿ ಮುಂದಡೆ, ಆದರೆ ಧೈರ್ಯಕ್ಕೆ ಬುದ್ಧಿಯ ಜೊತೆಗೆ ನಡವಳಿಕೆ ಇರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ನಿಮ್ಮ ಶ್ರಮದ ಮೆರುಗು ಇಂದು ಕಚೇರಿಯಲ್ಲಿ ಗೋಚರವಾಗಬಹುದು. ಹಿರಿಯರು ನಿಮ್ಮ ಶಿಸ್ತು ಮತ್ತು ಪರಿಶ್ರಮಕ್ಕೆ ಗಮನ ಕೊಡುತ್ತಾರೆ. ಕಡೆ ದಿನಗಳಲ್ಲಿ ಬಾಕಿ ಉಳಿದ ಕೆಲಸಗಳನ್ನು ಪೂರ್ಣಗೊಳಿಸುವಲ್ಲಿ ಯಶಸ್ಸು. ಕೆಲವು ಕೆಲಸಗಳಲ್ಲಿ ಮಾರ್ಗದರ್ಶನದ ಅಗತ್ಯವಿದ್ದರೂ ಸಹ ನೀವು ನಿರ್ಣಾಯಕ ಪಾತ್ರ ವಹಿಸುತ್ತೀರಿ. ವೃತ್ತಿಯಲ್ಲಿ ಇರುವವರು ಹೆಚ್ಚಿನ ತಂತ್ರಜ್ಞಾನದ ಬಳಕೆ, ಡಿಜಿಟಲ್ ಪ್ರಸ್ತುತಿ ಅಥವಾ ಲೆಕ್ಕಪತ್ರದ ತಿದ್ದುಪಡಿ ಕೆಲಸಗಳಲ್ಲಿ ನಿರತವಾಗಿರಬಹುದು. ಸಹೋದ್ಯೋಗಿಗಳಿಂದ ಪ್ರೋತ್ಸಾಹ ಸಿಗಬಹುದು. ಕಚೇರಿಯಲ್ಲಿ ಇತರರೊಂದಿಗಿನ ಸಂವಾದ ಶ್ರದ್ಧೆಯೊಂದಿಗೆ ನಡೆಸಲು ಪ್ರಯತ್ನಿಸಿ. ವ್ಯಾಪಾರಿಗಳಿಗೆ ಮಿಶ್ರ ಫಲದ ದಿನ. ಲಾಭದಷ್ಟು ಖರ್ಚು ಹೆಚ್ಚಾಗುವ ಸಾಧ್ಯತೆ. ಇನ್ನೂ ಹೊಸ ವ್ಯವಹಾರ ಪ್ರಾರಂಭಿಸುವ ಬದಲು ಹಳೆಯದನ್ನು ಸವಾಲಿನ ಮಟ್ಟಕ್ಕೆ ಕರೆದೊಯ್ಯುವ ಯೋಜನೆ ಮಾಡುವುದು ಉತ್ತಮ. ಶನಿಯ ಪ್ರಭಾವದಿಂದ ಚುಕ್ಕಾಣಿ ಹಿಡಿಯುವ ಸಾಮರ್ಥ್ಯ ಇವತ್ತು ನಿಮಗೆ ಇದೆ. ಹಣಕಾಸಿನ ವಿಷಯವಾಗಿ ಇವತ್ತಿನ ದಿನ ಹಣಕಾಸಿನ ವ್ಯವಹಾರಗಳಲ್ಲಿ ತಾಳ್ಮೆ ಮತ್ತು ಚಿಂತನೆಯ ಅಗತ್ಯವಿದೆ. ಹಣ ಬರುವ ದಾರಿಗಳಲ್ಲಿ ವಿಳಂಬ ಉಂಟಾಗಬಹುದು. ಬ್ಯಾಂಕು ವ್ಯವಹಾರಗಳಲ್ಲಿ ಅಲ್ಪ ತೊಂದರೆಗಳು. ಆದಾಯ ಖರ್ಚು ವ್ಯತ್ಯಾಸ ಎಚ್ಚರಿಕೆಯ ಅಗತ್ಯವಿದೆ. ಬಹುಶಃ ಕೆಲವು ಯೋಜಿತ ಖರ್ಚುಗಳನ್ನು ಮುಂದೂಡಬೇಕಾಗಿ ಬರುತ್ತದೆ. ಹೂಡಿಕೆ ಮಾಡುತ್ತಿದ್ದರೆ ಅದನ್ನು ಪುನರ್ ಪರಿಶೀಲನೆ ಮಾಡಿ. ಷೇರು ಮಾರುಕಟ್ಟೆ ಅಥವಾ ಭೂಮಿಯ ಹೂಡಿಕೆಗೆ ಇಂದು ಸೂಕ್ತ ದಿನವಲ್ಲ. ಚಿನ್ನ ಬೆಳ್ಳಿಯ ಖರೀದಿಗೆ ದಿನ ನಿರ್ಲಿಪ್ತ. ನಗದು ನಿರ್ವಹಣೆಯಲ್ಲಿ ಎಚ್ಚರಿಕೆ ಅಗತ್ಯ. ಹಣಕಾಸು ಸಂಬಂಧಿತ ಹಳೆಯ ವಿಚಾರಗಳನ್ನು ಪರಿಹರಿಸಲು ಹಿರಿಯರ ಸಲಹೆ ಉಪಯುಕ್ತ. ಖರ್ಚಿನಲ್ಲಿ ಶಿಸ್ತನ್ನು ಪಾಲಿಸಿದರೆ ನಷ್ಟ ತಪ್ಪಿಸಬಹುದು. ಇನ್ನು ವೀಕ್ಷಕರೇ, ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ವೃಷಭ ರಾಶಿಯವರಿಗೆ ಈ ದಿನ ದೈಹಿಕವಾಗಿ ಚುರುಕಾಗಿರುವುದಕ್ಕಿಂತ ಮಾನಸಿಕ ಒತ್ತಡ ಹೆಚ್ಚಿರುವ ಸಾಧ್ಯತೆ. ಶನಿಯ ಪ್ರಭಾವದಿಂದಾಗಿ ಮೌನ, ನಿದ್ರೆ ಸಮಸ್ಯೆ ಅಥವಾ ತಲೆಗೆ ಸಂಬಂಧಿಸಿದ ತೊಂದರೆ ಕಂಡುಬರುವ ಸಾಧ್ಯತೆ ಇದೆ. ಪಾಕದ ಲವಣತೆ ಅಥವಾ ಜಂಕ್ ಆಹಾರದಿಂದ ದೂರವಿರಿ. ಗ್ಯಾಸ್ಟ್ರಿಕ್, ಜೀರ್ಣಕ್ರಿಯೆ, ನೆಗಡಿ ಇತ್ಯಾದಿಗಳಿಂದ ಬಳಲದಂತೆ ಸೂಕ್ತವಾದ ಆಹಾರ ಸೇವನೆ ಮಾಡಿ. ಹಾಲು, ಬೆಳ್ಳುಳ್ಳಿ ಅಥವಾ ಸಾಸಿವೆ ಎಣ್ಣೆಗಳಿಂದ ಅಸಹನೆ ಇದ್ದರೆ ಸೇವನೆ ತಪ್ಪಿ. ತಂಪು ನೀರು ಸೇವಿಸಿ. ಮಿತಿ ಮೀರಿದ ಖಾಲಿ ಹೊಟ್ಟೆ ಪ್ರಯಾಣ ತಪ್ಪಿಸಿ. ಬಿಸಿಲು ಅಥವಾ ಮಂಜುಗುಣ ಬದಲಾಗುತ್ತಿರುವ ವಾತಾವರಣದಿಂದಾಗಿ ಮೈಕುಲುಕುವ ಸಂಭವ. ತಲೆಸುತ್ತು, ದಣಿವಿನ ಲಕ್ಷಣ ಕಂಡುಬಂದರೆ ವಿಶ್ರಾಂತಿ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಮನೆಯವರೊಂದಿಗೆ ಶ್ರದ್ಧೆಯ ಸಂವಾದಕ್ಕೆ ಅವಕಾಶ ದೊರೆಯುತ್ತದೆ. ಹಿರಿಯರ ಸಲಹೆಗೆ ಗೌರವ ನೀಡಿ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಅವರ ಸಂಶಯಗಳಿಗೆ ಸಮಯ ನೀಡಿ. ಮನೆಯೊಳಗಿನ ಏರ್ಪಾಡು, ಸ್ವಚ್ಛತೆ ಅಥವಾ ಗೃಹೋಪಯೋಗಿ ಸಿದ್ಧತೆಗಳಲ್ಲಿ ಮಹಿಳೆಯರು ಪ್ರಮುಖ ಪಾತ್ರ ವಹಿಸಬಹುದು. ದಾಂಪತ್ಯ ಸಂಬಂಧಗಳಲ್ಲಿ ಸಹನೆ ಹಾಗೂ ಪ್ರಾಮಾಣಿಕ ಸಂವಾದ ಅಗತ್ಯ. ದಿನದ ಮೊದಲಾರ್ಧದಲ್ಲಿ ಹಿಂಜರಿತವಾದ ಭಾವನೆಗಳು ಇದ್ದರೂ ಮಧ್ಯಾಹ್ನದ ನಂತರ ಒತ್ತಡಗಳು ಕಡಿಮೆಯಾಗಬಹುದು.
ಹಳೆಯ ಸ್ನೇಹಿತರಿಂದ ಸಂಪರ್ಕವಾಗುವ ಸಾಧ್ಯತೆ, ಸಂಬಂಧದಲ್ಲಿ ದೂರವಿದ್ದವರು ಮರುಪರಿಚಯ ಆಗಬಹುದು, ತಂದೆ ಮಕ್ಕಳ ನಡುವೆ ಭಾವಪೂರ್ಣ ಸಂವಾದ ಸಾಧ್ಯ. ವೀಕ್ಷಕರೇ, ನೀವು ಶನಿವಾರದ ಶನಿಗ್ರಹದ ಪ್ರಭಾವದಲ್ಲಿ ಆಧ್ಯಾತ್ಮಿಕ ಚಟುವಟಿಕೆ ಬಹುಮುಖ್ಯ. ಇಂದು ಶನಿದೇವನಿಗೆ ಎಳ್ಳು ಎಣ್ಣೆ ದೀಪ ಪ್ರಜ್ವಲಿಸಿ ಭೀಮರಥಿ ತೀರ್ಥ ಅಥವಾ ಶನಿಶ್ಚರ ದೇವಾಲಯದಲ್ಲಿ ಪ್ರಾರ್ಥನೆ ಮಾಡುವುದು ಅನುಕೂಲ. ಶನಿಗ್ರಹ ಶಮನಕ್ಕಾಗಿ ನಿಷ್ಕಾಮ ಸೇವೆ ಮಾಡುವುದು ಶ್ರೇಷ್ಠ. ಓಂ ಪ್ರಾಂ ಪ್ರೀಂ ಪ್ರೌಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು 54 ಬಾರಿ ಪಠಿಸಿ. ಕುಲದ ಹಿರಿಯರಿಗೆ ಬಟ್ಟೆ ಅಥವಾ ಎಳ್ಳಿನ ಉತ್ಪನ್ನಗಳ ದಾನ ಮಾಡುವುದು ಉತ್ತಮ ಫಲ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 4. ಶನಿವಾರದ ಶಕ್ತಿಯ ಪ್ರತೀಕವಾದ ಈ ಸಂಖ್ಯೆ ಸ್ಥಿರತೆ, ಸಂಯಮ ಮತ್ತು ದೃಢ ನಿರ್ಧಾರಗಳ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗಬಹುದು. ಅದೃಷ್ಟದ ಬಣ್ಣ ಉದ್ದುಬೂದು. ಈ ಬಣ್ಣವು ಶನಿಗ್ರಹನ ಶಕ್ತಿಯನ್ನು ಶಮನ ಮಾಡುವ ಬಣ್ಣವೆಂದು ಪರಿಗಣಿಸಲಾಗುತ್ತದೆ. ಬೂದು ಬಣ್ಣದ ಉಡುಪು ಧರಿಸುವುದು ಒಳಿತು, ಮನಸ್ಸಿಗೆ ಸ್ಥಿರತೆ ತರಲು ಸಹಾಯಕ. ಶುಭ ಸಮಯ ಮಧ್ಯಾಹ್ನ 1:55 ಸಂಜೆ ಮಧ್ಯರಾತ್ರಿ 3:20 ಈ ಸಮಯದಲ್ಲಿ ಧಾರ್ಮಿಕ ಚಟುವಟಿಕೆ, ವೃತ್ತಿ ನಿರ್ಣಯಗಳು ಅಥವಾ ಕುಟುಂಬ ಸಮಾಲೋಚನೆ ಯಶಸ್ವಿಯಾಗಬಹುದು. ಶನಿಗ್ರಹನ ಪ್ರಭಾವ ಈ ಸಮಯದಲ್ಲಿ ಹೆಚ್ಚು ಅನುಕೂಲಕರ. ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ನಿಮ್ಮ ಚಾತುರ್ಯ ಮತ್ತು ಬುದ್ಧಿಶಕ್ತಿಗೆ ಪರೀಕ್ಷೆಯ ದಿನವಾಗಿದೆ. ಶನಿವಾರದ ಶನಿಗ್ರಹನ ಪ್ರಭಾವದಿಂದಾಗಿ ನಿಮಗೆ ಆಂತರಿಕ ದೃಢತೆ, ಗಂಭೀರತೆ ಹಾಗೂ ಸಮತೋಲನದ ಅಗತ್ಯವಿದೆ. ಮಾತನಾಡುವಾಗ ಎಲ್ಲವನ್ನೂ ವಿವರಿಸಿ ಹೇಳುವುದಕ್ಕಿಂತ ಶಾಂತವಾಗಿ ಕೇಳುವ ಗುಣ ನಿಮ್ಮ ಪರವಾಗಿ ಕೆಲಸ ಮಾಡುತ್ತದೆ. ಕೆಲವು ವಿಷಯಗಳಲ್ಲಿ ನಿರ್ಧಾರ ಕೈಗೊಳ್ಳುವ ಮೊದಲು ಎರಡೂ ಪಾರ್ಶ್ವಗಳ ವಿಚಾರಗಳನ್ನು ತೂಕ ಹಾಕುವುದು ಸೂಕ್ತ. ನಿಮ್ಮ ವೈಚಾರಿಕತೆ ಇಂದು ಹೆಚ್ಚು ಆಳಗೊಳ್ಳಬಹುದು. ಹೊಸ ಕಲಿಕೆ, ಪುನರ್ ಅವಲೋಕನೆ ಅಥವಾ ಗಂಭೀರ ಚಿಂತನೆಗಳಿಗೆ ಇದು ಉತ್ತಮ ದಿನ. ನಿಮ್ಮ ಉತ್ಸಾಹದ ಜೊತೆಗೆ ಶಿಸ್ತನ್ನು ಕೂಡ ಇಟ್ಟುಕೊಳ್ಳಿ. ಆತುರ, ಅತಿಯಾದ ಹೇಳಿಕೆ ಮತ್ತು ವಾಗ್ದಾನಗಳು ಸಮಸ್ಯೆಗೆ ಕಾರಣವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿಪರವಾಗಿ ನೀವು ಬುದ್ಧಿಮತ್ತೆ ಹಾಗೂ ನಿಪುಣತೆ ತೋರಬೇಕಾದ ದಿನವಿದು. ಇತ್ತೀಚೆಗೆ ನೀವು ಪ್ರಾರಂಭಿಸಿದ ಕೆಲಸಗಳು ಇಂದು ಸ್ಪಷ್ಟ ರೂಪ ಪಡೆಯುತ್ತವೆ. ಕೆಲವರಿಗೆ ಹಳೆಯ ಯೋಜನೆಗಳನ್ನು ನವೀಕರಿಸುವ ಅವಶ್ಯಕತೆ ಬರುತ್ತದೆ. ಸಹೋದ್ಯೋಗಿಗಳೊಂದಿಗೆ ದ್ವಂದ್ವ ಅಥವಾ ಭಿನ್ನಾಭಿಪ್ರಾಯದಿಂದ ದೂರವಿರುವುದು ಉತ್ತಮ. ಮೇಲಾಧಿಕಾರಿಗಳು ನಿಮ್ಮ ನಿರ್ಧಾರಗಳ ಬುದ್ಧಿವಂತಿಕೆಯನ್ನು ಪರೀಕ್ಷಿಸಬಹುದು. ತಾವು ತೆಗೆದುಕೊಳ್ಳುವ ತೀರ್ಮಾನಗಳಿಗೆ ಉತ್ತರದಾಯಕತೆ ಬೇಕಾಗಬಹುದು. ನಿಮ್ಮ ಜವಾಬ್ದಾರಿಗಳನ್ನು ಸಂಪೂರ್ಣವಾಗಿ ನಿರ್ವಹಿಸಿ. ಉದ್ಯಮಿಗಳು ಹೊಸ ತಂತ್ರಜ್ಞಾನ ಅಥವಾ ಮಾದರಿಗಳನ್ನು ಆಳವಾಗಿ ಅಧ್ಯಯನ ಮಾಡುವ ದಿನವಿದು. ಸಹಯೋಗಿಗಳ ನಂಬಿಕೆಗೆ ಕಾರಣವಾದಾಗ ನಿಮ್ಮ ಉದ್ಯಮದಲ್ಲಿ ನೂತನ ದಿಕ್ಕು ಪ್ರಾರಂಭವಾಗಬಹುದು. ಹಣಕಾಸಿನ ಪಾರದರ್ಶಕತೆ ಹಾಗೂ ದಾಖಲೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವುದು ಅವಶ್ಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಧನ ಪ್ರವಾಹ ಬಲವಾಗಿರುವುದು ಕಂಡುಬರುತ್ತದೆ. ಹಳೆಯ ಸಾಲಗಳ ಹಂಗು ತಪ್ಪಿಸಿ ನವೀಕರಣಕ್ಕೆ ಅವಕಾಶ ಸಿಗಬಹುದು. ಆದರೆ ಖರ್ಚುಗಳನ್ನು ನಿಯಂತ್ರಣದಲ್ಲಿಡಬೇಕು. ಅನಾವಶ್ಯಕ ಖರೀದಿ ಅಥವಾ ಆಸೆಗಳಿಗೆ ಹಣ ಹಾರಿಸದಿರಿ. ಹಣಕಾಸು ವ್ಯವಹಾರಗಳಲ್ಲಿ ಶಿಸ್ತಿನಿಂದ ವರ್ತಿಸಬೇಕು. ಅಪರೂಪದ ಲಾಭದ ಆಮಿಷಗಳಿಂದ ದೂರವಿರಿ. ಸಾಲದ ನಿರ್ವಹಣೆ, ಇನ್ವೆಸ್ಟ್ಮೆಂಟ್ ನವೀಕರಣ ಮತ್ತು ಖರ್ಚು ಪರಿಶೀಲನೆ ಮಾಡುವುದು ಸೂಕ್ತ. ಕಳೆದ ತಿಂಗಳ ಲೆಕ್ಕಪತ್ರ ಪರಿಶೀಲಿಸಿ ಬಾಕಿ ಬಿಲ್ಗಳನ್ನು ಪಾವತಿಸಿ. ನಗದು ನಿರ್ವಹಣೆಯಲ್ಲಿ ಮುಂಗಡ ಯೋಜನೆ ಮಾಡಿದರೆ ನೂತನ ಆರ್ಥಿಕ ನಿರ್ವಹಣೆ ಸಾಧ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮನಸ್ಸಿಗೆ ಸಮತೋಲನ ನೀಡುವ ದಿನವಿದು. ಇಡೀ ದಿನ ದೇಹ ಮನಸ್ಸಿನ ನಡುವೆ ಸಮ್ಮಿಲನ ಸಾಧಿಸುವ ಯತ್ನದ ಅಗತ್ಯವಿದೆ. ಕಂಠದ ಉರಿ, ದಪ್ಪ ಶ್ವಾಸ ಅಥವಾ ತಲೆನೋವು ಉದ್ಭವಿಸಬಹುದಾದ ಸಾಧ್ಯತೆ ಇದೆ. ಉಪವಾಸದಿಂದ ದೂರವಿರಿ. ಸಮಯಕ್ಕೆ ಆಹಾರ ತೆಗೆದುಕೊಳ್ಳಿ. ತುಪ್ಪ, ಎಣ್ಣೆ, ಮೊಸರು ಬಳಕೆಯ ಅತಿರೇಕ ತಪ್ಪಿಸಿ. ಬೆಳಿಗ್ಗೆಯಾಗಲಿ ಅಥವಾ ಸಂಜಾಗಲಿ ಲಘು ಯೋಗ ಅಭ್ಯಾಸ ಶ್ರೇಷ್ಠ. ಮಧ್ಯಾಹ್ನದ ಬಳಿಕ ತಲೆಗೆ ತೂಕ, ಒತ್ತಡ ಮತ್ತು ನಿದ್ದೆ ಬರದ ಸಮಸ್ಯೆ ತೊಂದರೆ ಮಾಡಬಹುದು. ಪೇಯಗಳಿಗೆ ಬದಲಾಗಿ ಹಸಿರು ನೀರು ಅಥವಾ ಹಾಲನ್ನು ಹೆಚ್ಚು ಸೇವಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಮಾತುಕತೆಗಳು ಹೆಚ್ಚು ಎದ್ದು ಕಾಣಬಹುದು. ಆದರೆ ಧೈರ್ಯದಿಂದ ಮತ್ತು ನವಿರಾದ ಶಬ್ದಗಳಿಂದ ಮಾತನಾಡಿದರೆ ವ್ಯತ್ಯಾಸಗಳೇ ಶಮನಗೊಳ್ಳುತ್ತವೆ. ಮಕ್ಕಳ ವಿದ್ಯಾಭ್ಯಾಸ, ತಂದೆ ತಾಯಿಯ ಆರೋಗ್ಯ ಅಥವಾ ಮನೆ ನಿರ್ವಹಣೆಯ ಬಗ್ಗೆ ಚರ್ಚೆಗಳು ನಡೆಯಬಹುದು. ದಾಂಪತ್ಯ ಜೀವನದಲ್ಲಿ ಸಂಗಾತಿಯ ಭಾವನೆಗೆ ಸ್ಪಂದನೆ ನೀಡುವುದು ಅವಶ್ಯ. ಪಾರಸ್ಪರಿಕ ಗೌರವ ಮತ್ತು ಶ್ರದ್ಧೆ ಇದ್ದರೆ ಸಂಬಂಧ ಬಲವಾಗಬಹುದು. ಸ್ನೇಹಿತರೊಂದಿಗೆ ಗಂಭೀರ ವಿಷಯಗಳನ್ನು ಚರ್ಚಿಸಿದಾಗ ವಿಭಿನ್ನ ಅಭಿಪ್ರಾಯಗಳು ಎದುರಾಗಬಹುದು. ಅದಕ್ಕೆ ಮನನ ನೀಡಿ ಪ್ರತಿಕ್ರಿಯೆಗಿಂತ ವಿಚಾರ ವಿಮರ್ಶೆ ಮಾಡಿ. ವೀಕ್ಷಕರೇ, ನೀವು
ಶನಿವಾರದ ದಿನವು ಆಧ್ಯಾತ್ಮಿಕ ಶುದ್ಧತೆಗೆ ಆದರ್ಶ. ಶನಿಗ್ರಹನ ಪ್ರಭಾವ ಶಮನಗೊಳ್ಳಲು ದಾನ ಧರ್ಮ ಮಾಡುವುದು ಉತ್ತಮ. ನಿಷ್ಠೆಯಿಂದ ಶನಿ ದೇವರ ಮಂತ್ರ ಜಪ, ಪ್ರಾರ್ಥನೆ ಮತ್ತು ಭಕ್ತಿಯ ಮೂಲಕ ನಿಮ್ಮ ಆತ್ಮಸಂತುಷ್ಟಿಯನ್ನು ಸಾಧಿಸಬಹುದು. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಶನಿವಾರದಂದು ಕಪ್ಪು ಬಟ್ಟೆ ಧರಿಸಿ, ನಾಟಿ ಎಣ್ಣೆ ಹಾಗೂ ಬೇಳೆ ದಾನ ಮಾಡಿ. ಶನಿಗೆ ತಿಲದೀಪ ಬೆಳಗಿಸುವುದು ಶುಭಕರ. ಅದೃಷ್ಟದ ಸಂಖ್ಯೆ 3. ಇಂದು ಈ ಸಂಖ್ಯೆಯ ಶಕ್ತಿ ನಿಮ್ಮ ಬುದ್ಧಿವಂತಿಕೆ, ಅಭಿವ್ಯಕ್ತಿ ಮತ್ತು ಸ್ಪಷ್ಟತೆಗಾಗಿ ಕೆಲಸ ಮಾಡುತ್ತದೆ. ಮಾತಿನ ಮೇಲೆ ನಿಯಂತ್ರಣ ಇದ್ರೆ ಯಶಸ್ಸು ನಿಮ್ಮದು. ಅದೃಷ್ಟದ ಬಣ್ಣ ಹಳದಿ ಮತ್ತು ಬೂದು. ಈ ಬಣ್ಣಗಳು ನಿಮ್ಮ ಮನಸ್ಸಿಗೆ ಶುದ್ಧತೆ, ಸ್ಪಷ್ಟತೆ ಹಾಗೂ ಶಕ್ತಿಯ ಪ್ರಭಾವ ತರುತ್ತವೆ. ನಿಮ್ಮ ಉಡುಗೆಗಳಲ್ಲಿ ಅಥವಾ ಆಸನಗಳಲ್ಲಿ ಈ ಬಣ್ಣಗಳನ್ನು ಬಳಸಿದರೆ ಉಪಕಾರವಾಗಬಹುದು. ಶುಭ ಸಮಯ ಮಧ್ಯಾಹ್ನ 1:15 ರಿಂದ ಸಂಜೆ ಮಧ್ಯರಾತ್ರಿ 3 ಗಂಟೆ. ಈ ಸಮಯದಲ್ಲಿ ನಿಮ್ಮ ಕಾರ್ಯಗಳು ಪರಿಣಾಮಕಾರಿಯಾಗಿ ಮುನ್ನಡೆದು ಯಶಸ್ಸನ್ನು ನೀಡಬಹುದು. ಹೊಸ ಮಾತುಕತೆ, ಸಂದರ್ಶನ ಅಥವಾ ಪ್ರಸ್ತಾವನೆಗಳಿಗೆ ಇದು ಉತ್ತಮ ಸಮಯ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇಂದಿನ ದಿನಚರಿ ಹೇಗಿರುತ್ತೆ ಅಂತ ನೋಡಿದ್ರೆ, ಇಂದು ಶನಿವಾರವಾದ್ದರಿಂದ ಶನಿಗ್ರಹದ ಪ್ರಭಾವ ಸ್ಪಷ್ಟವಾಗಿರುವ ದಿನ. ನಿಮ್ಮ ಮನಸ್ಸಿನಲ್ಲಿ ಚಿಂತನೆ, ವಿಶ್ಲೇಷಣೆ, ತಾಳ್ಮೆ ಮತ್ತು ಶ್ರದ್ಧೆಗೆ ಆದ್ಯತೆ ನೀಡಬೇಕಾದ ದಿನವಿದು. ಕೆಲವು ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಮುನ್ನ ಗಂಭೀರವಾಗಿ ಯೋಚಿಸುವುದು ಅತ್ಯಗತ್ಯ. ಅನಾವಶ್ಯಕ ಆತಂಕ ಅಥವಾ ಅನಿಶ್ಚಿತತೆ ನಿಮ್ಮ ನಡೆಗೆ ಅಡ್ಡಿಯಾಗಬಾರದು. ಹಳೆಯ ಅನ್ಫಿನಿಶ್ಡ್ ಕೆಲಸಗಳನ್ನು ಪೂರೈಸಲು ಇದು ಉತ್ತಮ ಸಮಯ. ಹೊಸದಾಗಿ ಪ್ರಾರಂಭಿಸುವ ಬದಲು ಈಗಿರುವ ಕಾರ್ಯಗಳನ್ನು ಶುದ್ಧಪಡಿಸಿ ಮುಕ್ತಗೊಳಿಸುವ ಕೆಲಸದಲ್ಲಿ ಎಲ್ಲ ಶಕ್ತಿಯನ್ನು ಹಾಕಿ. ಸಮಾಧಾನ ಮತ್ತು ಗಂಭೀರತೆ ಇಂದಿನ ದಿನದ ಮಂತ್ರ. ವೀಕ್ಷಕರೇ, ಕೆಲಸ ಮತ್ತು ಉದ್ಯೋಗದ ವಿಚಾರಕ್ಕೆ ಬಂದರೆ, ಉದ್ಯೋಗಸ್ಥರು ತಮ್ಮ ಕೆಲಸದ ಜವಾಬ್ದಾರಿಗಳನ್ನು ನಿರ್ವಹಿಸುವಲ್ಲಿ ಶ್ರದ್ಧೆ ಮತ್ತು ಸಮಯ ಪಾಲನೆಯಿಂದ ಮೆಚ್ಚುಗೆ ಗಳಿಸಬಹುದು. ತಡವಾದ ವರದಿ ಸಲ್ಲಿಕೆ ಅಥವಾ ಕರ್ತವ್ಯದಲ್ಲಿ ನಿಯಮ ಉಲ್ಲಂಘನೆ ಮಾಡುವುದನ್ನು ತಪ್ಪಿಸಿ. ಹಿರಿಯರೊಂದಿಗೆ ಸಂವಾದದಲ್ಲಿ ಶಾಂತ ಧೋರಣೆ ಅಳವಡಿಸಿಕೊಳ್ಳಿ. ಕಾರ್ಯಸ್ಥಳದಲ್ಲಿ ನಿರೀಕ್ಷೆಗೂ ಮೀರಿ ತೊಂದರೆಗಳು ಉಂಟಾದರೆ ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ. ಇದು ತಾತ್ಕಾಲಿಕ ಪರೀಕ್ಷೆ. ನಿಮ್ಮ ಬದ್ಧತೆ ಹಾಗೂ ಶ್ರದ್ಧೆಯೇ ನಿಮ್ಮ ಶಕ್ತಿ. ಉದ್ಯಮಿಗಳಾದವರು ಪಿತೃಭೂಮಿ ಅಥವಾ ಮೂಲ ಸಂಪತ್ತಿ ಕುರಿತು ಚಿಂತನೆ ನಡೆಸಬಹುದು. ಹಳೆಯ ವ್ಯವಹಾರ ಸಂಬಂಧಿತ ಸಮಸ್ಯೆಗಳಿಗೆ ಪರಿಹಾರ ಕಂಡುಬರುವ ಸಾಧ್ಯತೆ ಇದೆ. ನೂತನ ಯೋಜನೆಗಳ ಬಗ್ಗೆ ತಕ್ಷಣ ನಿರ್ಧಾರ ಕೈಗೊಳ್ಳದೆ ಬೇರೆಯವರ ಸಲಹೆ ಪಡೆಯುವುದು ಒಳಿತು. ಹಣಕಾಸು ಸ್ಥಿತಿಗೆ ಬಂದರೆ, ಇಂದು ಹಣಕಾಸು ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಖರ್ಚುಗಳು ನಿರೀಕ್ಷಿತ ಮಟ್ಟವನ್ನು ಮೀರುತ್ತವೆ. ಮನೆಯ ಒಳಾಂಗಣ ತಿದ್ದುಪಡಿ, ಮನೆಯವರ ಆರೋಗ್ಯ ಚಿಕಿತ್ಸೆಗೆ ಹಣ ಹೊರಹೋಗುವ ಸಾಧ್ಯತೆ ಇದೆ. ಹಣವನ್ನು ಮಿತವಾಗಿ ಬಳಸುವುದು ಮುಖ್ಯ. ದೀರ್ಘಾವಧಿಯ ಹೂಡಿಕೆ ಯೋಜನೆಗಳ ಬಗ್ಗೆ ಚಿಂತನೆ ಮಾಡಬಹುದು, ಆದರೆ ತಕ್ಷಣದ ನಿರ್ಧಾರ ಬೇಡ. ಋಣ ಪಡೆದು ಹೊಸ ಕಾರು ಅಥವಾ ವಿದ್ಯುತ್ ಸಾಧನ ಖರೀದಿಸುವ ಯೋಜನೆ ಇದ್ದರೆ ದಯವಿಟ್ಟು ಇನ್ನಷ್ಟು ಸಮಯ ಕಾಯಿರಿ. ನಿಮ್ಮ ಲೆಕ್ಕಪತ್ರಗಳನ್ನು ಪುನಃ ಪರಿಶೀಲಿಸಿ. ಆರ್ಥಿಕ ಸ್ಥಿರತೆಗಾಗಿ ಖರ್ಚಿನಲ್ಲಿ ತಾಳ್ಮೆ ಮತ್ತು ನಿಯಮಿತತೆ ಅಗತ್ಯ. ಇವತ್ತು ಆರೋಗ್ಯದ ವಿಷಯದಲ್ಲಿ ಮನಸ್ಸಿನಲ್ಲಿ ಒತ್ತಡ, ಆಲಸ್ಯ ಮತ್ತು ನಿದ್ದೆಯ ಕೊರತೆ ಕಂಡುಬರುವ ಸಾಧ್ಯತೆ ಇದೆ. ಹೃದಯ ಸಂಬಂಧಿತ ಸಮಸ್ಯೆಗಳು ಅಥವಾ ಉಸಿರಾಟದಲ್ಲಿ ತೊಂದರೆ ಆಗಬಾರದಂತೆ ಎಚ್ಚರದಿಂದಿರಿ. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು ತಪ್ಪಿಸಿ. ನೀವೆಲ್ಲ ನಿಯಮಿತ ಆಹಾರ, ತಾಜಾ ಹಣ್ಣು ತರಕಾರಿಗಳನ್ನು ಒಳಗೊಂಡ ಆಹಾರ ವಿಧಾನ ಪಾಲಿಸಿ. ತೇವಾಂಶ ಕೊರತೆ, ದೇಹದ ಬಡಿತ ಅಥವಾ ಕಂದು ಬಣ್ಣದ ಮೂತ್ರವಿದ್ದರೆ ವೈದ್ಯರ ಸಲಹೆ ಪಡೆಯುವುದು ಸೂಕ್ತ. ಮನಸ್ಸಿಗೆ ನೆಮ್ಮದಿ ತರುವ ಧ್ಯಾನ, ಪ್ರಾಣಾಯಾಮ ಅಥವಾ ಪಾಠಗಳು ಉತ್ತಮ ಫಲ ನೀಡುತ್ತವೆ. ಸಾಂಸ್ಕೃತಿಕ ಕಲಾ ಚಟುವಟಿಕೆಗಳಲ್ಲಿ ತೊಡಗುವುದು ಶಕ್ತಿದಾಯಕ. ಇನ್ನು ಕುಟುಂಬ ಮತ್ತು ಸಂಬಂಧಗಳ ಕುರಿತಾಗಿ, ಇಂದು ಕುಟುಂಬ ಸದಸ್ಯರೊಂದಿಗೆ ಸಂಬಂಧ ಗಾಢಗೊಳ್ಳುವ ಸಾಧ್ಯತೆ. ಹಿರಿಯರ ಆರೋಗ್ಯದ ಬಗ್ಗೆ ಜಾಗೃತಿ ಇರಲಿ. ಕುಟುಂಬದ ಸದಸ್ಯರೊಂದಿಗೆ ಮನೆಯ ಸಂಬಂಧಿತ ವಿಷಯಗಳ ಬಗ್ಗೆ ಚರ್ಚೆ ನಡೆಯಬಹುದು. ಕುಟುಂಬದಲ್ಲಿನ ಮಕ್ಕಳ ವಿದ್ಯಾಭ್ಯಾಸ ಅಥವಾ ಅವರ ಭವಿಷ್ಯದ ಯೋಜನೆಗಳಿಗೆ ಗಂಭೀರತೆಯಿಂದ ಗಮನ ನೀಡಿರಿ. ದಾಂಪತ್ಯ ಜೀವನದಲ್ಲೂ ತಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕ ನಿಕಟತೆ ಸಾಧ್ಯ, ಆದರೆ ಮಾತಿನಲ್ಲಿ ತೀವ್ರತೆ ಬರುವ ಸಂದರ್ಭವಿದೆ. ಶ್ರವಣಶೀಲತೆ ಹಾಗೂ ಸಹಾನುಭೂತಿ ಈ ಸಂಬಂಧವನ್ನು ಬಲಪಡಿಸಬಹುದು. ಪರಾಕೃತ ಪ್ರೇಮ ಸಂಬಂಧಗಳ ವಿಚಾರದಲ್ಲಿ ಆತುರ ತೋರಬಾರದು. ಬೇರೆಯವರ ಮಾತು ಕೇಳಿ ತಕ್ಷಣ ತೀರ್ಮಾನ ಕೈಗೊಳ್ಳಬೇಡಿ. ವೀಕ್ಷಕರೇ, ನೀವು ಇಂದು ಶನಿವಾರದ ಶನಿಗ್ರಹನ ಪ್ರಭಾವದಿಂದಾಗಿ ಶಿಸ್ತಿನ ಹಾಗೂ ಶುದ್ಧತೆಯ ಶಕ್ತಿಗೆ ನಿಷ್ಠೆ ಅಗತ್ಯವಿದೆ. ಇಂದಿನ ದಿನ ಧ್ಯಾನ, ಮೌನ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಉತ್ತಮ. ಶನಿಗ್ರಹದ ಶಾಂತಿಗಾಗಿ ವಿಶೇಷ ಪ್ರಾರ್ಥನೆ, ದೀಪಾರಾಧನೆ ಹಾಗೂ ದಾನ ಶ್ರೇಷ್ಠ. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ
ಎಂಬ ಮಂತ್ರವನ್ನು 48 ಬಾರಿ ಪಠಿಸಿ. ತಾಮ್ರದ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪವನ್ನು ಹಚ್ಚಿ ಶನಿಗೆ ಅರ್ಪಿಸಿ. ನೀಲ ಬಟ್ಟೆ ಧರಿಸಿ ಅಥವಾ ಬಡವರಿಗೆ ಆಹಾರ ದಾನ ಮಾಡಿದರೆ ಶನಿ ದೋಷ ಶಮನವಾಗುತ್ತದೆ. ಅದೃಷ್ಟದ ಸಂಖ್ಯೆ 4. ಈ ಸಂಖ್ಯೆ ಈ ದಿನ ನಿಮ್ಮ ಆಂತರಿಕ ಶಕ್ತಿ, ತಾಳ್ಮೆ ಮತ್ತು ಶಿಸ್ತಿಗೆ ಉತ್ತೇಜನ ನೀಡುತ್ತದೆ. ಈ ಸಂಖ್ಯೆ ಬಾಹ್ಯ ತೊಂದರೆಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ. ಅದೃಷ್ಟದ ಬಣ್ಣ ಉರಿಯ ನೇರಳೆ ಬೂದು. ಈ ಬಣ್ಣ ಶನಿವಾರದ ಶನಿಗ್ರಹನ ಶಕ್ತಿಗೆ ಅನುಗುಣವಾದ ಬಣ್ಣ. ನಿಮ್ಮ ಒಳಜಗತ್ತಿನಲ್ಲಿ ನೆಮ್ಮದಿ, ಸಮತೋಲನ ಮತ್ತು ಶ್ರದ್ಧೆಯನ್ನು ಉಂಟು ಮಾಡುತ್ತದೆ. ಈ ಬಣ್ಣದ ಉಡುಪು ಅಥವಾ ಅಲಂಕಾರದಿಂದ ಶುಭ ಇರುತ್ತದೆ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಮಧ್ಯರಾತ್ರಿ 1:35 ಈ ಹೊತ್ತಿನಲ್ಲಿ ದೇವತಾ ಆರಾಧನೆ, ಕಚೇರಿ ಕಾರ್ಯಗಳು, ಕುಟುಂಬದ ಸಭೆಗಳು ಅಥವಾ ಆಂತರಿಕ ಚಿಂತನೆಗಳಿಗೆ ಅನುಕೂಲ. ಗ್ರಹ ಸ್ಥಿತಿಯು ನಿಮ್ಮ ಅನೇಕ ವಿಷಯಗಳಲ್ಲಿ ಸ್ಪಷ್ಟತೆ ತರಬಹುದು. ಸಿಂಹರಾಶಿ ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಶನಿವಾರದ ಶನಿಗ್ರಹನ ಪ್ರಭಾವವು ಸಿಂಹರಾಶಿಯವರ ಮೇಲೆ ಆಂತರಿಕ ಶಕ್ತಿ ಪರೀಕ್ಷಿಸುವ ದಿನವಾಗಿ ಪರಿಣಮಿಸಬಹುದು. ನಿಮ್ಮ ಗಂಭೀರತೆ, ಶಿಸ್ತು ಹಾಗೂ ಕ್ರಿಯಾತ್ಮಕ ಧೋರಣೆಗೆ ಪರೀಕ್ಷೆಯ ದಿನವಿದು. ಅನಿರೀಕ್ಷಿತ ವಿರೋಧ ಅಥವಾ ವಿಳಂಬಗಳು ನಿಮ್ಮ ಸಹನೆಯ ಮಟ್ಟವನ್ನು ಅಳೆಯುವಂತಿರಬಹುದು. ಆದರೆ ಧೈರ್ಯದಿಂದ ನಿರ್ಧಾರ ತೆಗೆದುಕೊಂಡರೆ ಉತ್ತಮ ಫಲಿತಾಂಶಗಳು ಸಾಧ್ಯ. ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸಲು ಉತ್ತಮ ಸಮಯ. ಹೊಸ ಯೋಜನೆಗಳ ಪ್ರಾರಂಭಕ್ಕಿಂತಲೂ ಅವುಗಳ ಪರಿಶೀಲನೆ, ಪುನರ್ವಿಚಾರಣೆ ಹೆಚ್ಚಿನ ಲಾಭ ನೀಡಬಹುದು. ಶ್ರದ್ಧೆ ಹಾಗೂ ತಾಳ್ಮೆ ಇವತ್ತಿನ ಪ್ರಮುಖ ಮಂತ್ರಗಳು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಕಾರ್ಯನಿಷ್ಠೆ ಹಾಗೂ ನಾಯಕತ್ವದ ಗುಣವು ನಿಮ್ಮನ್ನು ಪ್ರಭಾವಶಾಲಿಯಾಗಿ ಮಾಡುತ್ತದೆ. ಹಿರಿಯ ಅಧಿಕಾರಿಗಳ ನೋಟ ನಿಮ್ಮ ಮೇಲೆ ಇರಬಹುದಾದ್ದರಿಂದ ಪ್ರತಿಯೊಂದು ಕಾರ್ಯದಲ್ಲೂ ಶ್ರದ್ಧೆ ಇರಲಿ. ಹೊಸ ಹೊಣೆಗಾರಿಕೆಗಳ ನಿರ್ವಹಣೆಗೆ ಮನಸ್ಸು ಪ್ರಸ್ತುತಪಡಿಸಬೇಕು. ಸುದ್ದಿಪತ್ರ, ಡಾಕ್ಯುಮೆಂಟ್ ಮತ್ತು ಆನ್ಲೈನ್ ದಾಖಲೆಗಳಲ್ಲಿ ತಪ್ಪುಗಳಿರುವ ಸಾಧ್ಯತೆ. ಕಣ್ಣು ಹಿಡಿದಂತೆ ಪರಿಶೀಲನೆ ಅವಶ್ಯ. ಸಹೋದ್ಯೋಗಿಗಳೊಂದಿಗೆ ಸಮನ್ವಯ ಇಟ್ಟುಕೊಳ್ಳುವುದು ಅವಶ್ಯಕ. ವ್ಯವಹಾರದಲ್ಲಿ ಹಳೆಯ ಗ್ರಾಹಕರಿಂದ ಆದಾಯದ ಸಾಧ್ಯತೆ. ಹೊಸ ಒಪ್ಪಂದಗಳಿಗೆ ಮೊದಲಿಗೆ ಕಾನೂನು ಮೌಲ್ಯದ ಪರಿಶೀಲನೆ ಮಾಡುವುದು ಒಳಿತು. ವ್ಯಾಪಾರದ ವಿಸ್ತರಣೆ ತಾತ್ಕಾಲಿಕವಾಗಿ ಬದಲಿಗೆ ಒಳಗೆ ಸಮೃದ್ಧಿ ತರಲು ಗಮನ ಹರಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಚೌಕಟ್ಟಿನೊಳಗಿನ ನಡೆಯುವ ವ್ಯವಹಾರಗಳು ಲಾಭದಾಯಕ. ಹಳೆಯ ಸಾಲ ತೀರಿಸಲು, ಸಾಲದ ಮೇಲಿನ ಬಡ್ಡಿದರವನ್ನು ಮರುಪರಿಶೀಲಿಸಲು ಅಥವಾ ಸಾಲ ನಿವಾರಣೆಯ ಪ್ರಕ್ರಿಯೆ ಆರಂಭಿಸಲು ಸೂಕ್ತ ದಿನ. ಆರ್ಥಿಕ ಯೋಜನೆಗಳಲ್ಲಿ ಸುಧಾರಣೆಗಾಗಿ ಖರ್ಚಿನ ಲೆಕ್ಕ ಹಾಕಿ. ನಿವೇಶನ, ಮಡುಗಟ್ಟು ಅಥವಾ ವಸ್ತು ಖರೀದಿಗೆ ತಕ್ಷಣ ನಿರ್ಧಾರ ಮಾಡಬೇಡಿ. ಪ್ರಸ್ತುತ ಬಡ್ಡಿದರಗಳನ್ನು ಗಮನಿಸಿ ಮುಂದೆ ಮುಂದುವರಿಯಿರಿ. ಹೂಡಿಕೆಯ ಅವಕಾಶಗಳನ್ನು ತೀರಾ ಚೆನ್ನಾಗಿ ವಿಶ್ಲೇಷಿಸಿ. ಅನಿವಾರ್ಯ ಖರ್ಚುಗಳಾಗಬಹುದು, ಮಕ್ಕಳ ಶಿಕ್ಷಣ ಅಥವಾ ಮನೆ ಸಂಬಂಧಿತ ವ್ಯಯಗಳು. ಆದರೆ ಉತ್ತಮ ನಿರ್ವಹಣೆಯಿಂದ ದಿನವನ್ನು ಸ್ಥಿರವಾಗಿಟ್ಟುಕೊಳ್ಳಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶನಿಗ್ರಹನ ಪ್ರಭಾವದಿಂದಾಗಿ ಇಂದು ಹೆಚ್ಚಿನ ವಿಶ್ರಾಂತಿ, ಸಮತೋಲನ ಮತ್ತು ಆರಾಮದ ಅವಶ್ಯಕತೆ ಉಂಟಾಗಬಹುದು. ಉದ್ದಗಲಿನ ಪ್ರಯಾಣ ಅಥವಾ ಜಟಿಲ ಕಾರ್ಯಗಳಿಂದ ಆಯಾಸವಾಗುವ ಸಾಧ್ಯತೆ ಇದೆ. ಬೆನ್ನು ನೋವು, ಸೊಂಟ ನೋವು, ತಲೆ ಸುತ್ತು ಇವುಗಳನ್ನು ಗಂಭೀರವಾಗಿ ಪರಿಗಣಿಸಿ. ಬಿಸಿ ಆಹಾರ ಮತ್ತು ಜಂಕ್ ಫುಡ್ ತಪ್ಪಿಸಿ. ಆಹಾರ ಪಥ್ಯ ಅನುಸರಿಸುವುದು ಆರೋಗ್ಯಕ್ಕೆ ಉತ್ತಮ. ಬೆಳಗಿನ ಜಾವ ಹಸಿರು ಸ್ಥಳದಲ್ಲಿ ನಡೆಯುವುದು ಉತ್ತಮ ಶಕ್ತಿ ಉಂಟುಮಾಡುತ್ತದೆ. ಮನಸ್ಸಿನಲ್ಲಿ ಅಸ್ವಸ್ಥತೆ, ಆಂದೋಲನ ಇರುವಲ್ಲಿ ಧ್ಯಾನ, ಪ್ರಾರ್ಥನೆ ಅಥವಾ ಕಿರುನಗೆಯ ವಿಷಯಗಳಲ್ಲಿ ಗಮನ ಹರಿಸುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಕೆಲವೊಂದು ವಿವಾದಾತ್ಮಕ ಸಂದರ್ಭಗಳು ಮೂಡಬಹುದು. ನೀವು ನಾಯಕತ್ವದಿಂದ ವಿಷಯಗಳನ್ನು ಸಮಾಧಾನಪಡಿಸಬೇಕಾದ ಪರಿಸ್ಥಿತಿ ಎದುರಾಗಬಹುದು. ಹಿರಿಯರ ಸಲಹೆ ಅಥವಾ ಮಾತುಗಳಿಗೆ ತಕ್ಷಣ ಪ್ರತಿಕ್ರಿಯೆ ನೀಡದೆ ಶಾಂತವಾಗಿ ಕೇಳಿ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ಜೋಡಣೆಗೊಳ್ಳಲು ಉತ್ತಮ ಸಮಯ. ಪೋಷಕರ ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಜವಾಬ್ದಾರಿ ಇರುತ್ತದೆ. ಮಕ್ಕಳ ಅಭ್ಯಾಸ ಅಥವಾ ಶಿಕ್ಷಣ ಸಂಬಂಧಿತ ಚರ್ಚೆಗಳಲ್ಲಿ ತಾಳ್ಮೆಯ ಅಗತ್ಯವಿದೆ. ಇಂದು ಮನೆಯಲ್ಲೇ ಸಮಯ ಕಳೆಯುವುದು ಉತ್ತಮ. ಕುಟುಂಬ ಸದಸ್ಯರೊಂದಿಗೆ ಜೊತೆಯಾಗಿರುವುದರಿಂದ ಮನಃಶಾಂತಿ ದೊರೆಯಬಹುದು. ವೀಕ್ಷಕರೇ, ನೀವು ಈ ಶನಿವಾರದ ಶನಿಗ್ರಹನ ಶಕ್ತಿಯನ್ನು ಶಮನಗೊಳಿಸಲು ಹಾಗೂ ನಿಮ್ಮ ಆತ್ಮಶಕ್ತಿ ಸ್ಥಿರಗೊಳಿಸಲು ಶನಿಯ ಆರಾಧನೆ, ತಪಸ್ಸು ಹಾಗೂ ದಾನ ಶ್ರೇಷ್ಠ ಮಾರ್ಗ. ಶನಿ ಮಂತ್ರ ಜಪ ಹಾಗೂ ಶಿಬಿರಗಳಲ್ಲಿ ಭಾಗವಹಿಸುವುದು ಪವಿತ್ರ ಅನುಭವ ತರುತ್ತದೆ. ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಶನಿಗೆ ನೈವೇದ್ಯವಾಗಿ ಎಳ್ಳು ಬೆಲ್ಲ ಅರ್ಪಿಸಿ. ಕಪ್ಪು ಬಟ್ಟೆ ಧರಿಸಿ. ಬಡ ವ್ಯಕ್ತಿಗೆ ಉಪ್ಪು ಅಥವಾ ಲೋಹದ ವಸ್ತು ದಾನ ಮಾಡುವುದು ಶ್ರೇಷ್ಠ ಫಲ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 4. ಈ ಸಂಖ್ಯೆ ಶನಿಗ್ರಹನ ಶಕ್ತಿಯ ಸಂಕೇತ.
ದೀರ್ಘದೂರದೃಷ್ಟಿ, ನಿಶ್ಚಲತೆ ಮತ್ತು ಧೈರ್ಯ ಇದರ ಪ್ರಭಾವದಿಂದ ಉಂಟಾಗುತ್ತದೆ. ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ದಿನದ ನಿರ್ಧಾರಗಳು ಸ್ಥಿತಿಸ್ಥಾಪಕತೆಯತ್ತ ಕರೆದೊಯ್ಯುತ್ತವೆ. ಅದೃಷ್ಟದ ಬಣ್ಣ ನೇರಳಿನ ಬೂದು. ಈ ಬಣ್ಣ ಶಾಂತಿ, ಸಮತೋಲನ ಮತ್ತು ಆಂತರಿಕ ಶಕ್ತಿಯ ಸಂಕೇತ. ನಿಮ್ಮ ಧೈರ್ಯ, ಶಿಸ್ತಿನ ಧೋರಣೆಗೆ ಇದು ಶಕ್ತಿ ನೀಡುತ್ತದೆ. ಈ ಬಣ್ಣವನ್ನು ಧರಿಸುವುದು ನಿಮ್ಮ ಚೈತನ್ಯವನ್ನು ಶಕ್ತಿಶಾಲಿಯಾಗಿ ತರುವ ಸಾಧ್ಯತೆ ಇದೆ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ 1:30 ಈ ಸಮಯದಲ್ಲಿ ದೇವತಾ ಸ್ಮರಣೆ, ಧ್ಯಾನ ಅಥವಾ ವೃತ್ತಿಪರ ಕಾರ್ಯಗಳಿಗೆ ಮುನ್ನಡೆಸುವುದು ಫಲಕಾರಿ. ನಿಮ್ಮ ಶುದ್ಧ ಹೃದಯದಿಂದ ಮಾಡಿದ ಕಾರ್ಯಗಳು ಈ ಸಮಯದಲ್ಲಿ ಶಕ್ತಿಯುತ ಫಲ ನೀಡಲಿವೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯವನ್ನು ನೋಡಿದರೆ ಇಂದು ಶನಿಗ್ರಹನ ಪ್ರಭಾವದಿಂದ ಧೈರ್ಯ, ಶಿಸ್ತು ಮತ್ತು ಕರ್ತವ್ಯ ಪಾಲನೆಯ ಮೇಲಿನ ಒತ್ತಡ ಹೆಚ್ಚಾಗಬಹುದು. ನಿಮ್ಮ ಕೆಲಸದ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡುವಂತೆ ಒತ್ತಾಯಿಸಬಹುದು. ಅತಿಯಾದ ವಿಶ್ಲೇಷಣೆ ಮತ್ತು ಮಂಕುಬುದ್ಧಿ ತೀರ್ಮಾನಗಳನ್ನು ಬೇಡ. ಬದಲಿಗೆ ಪ್ರಾಮಾಣಿಕ ಪರಿಶ್ರಮ ಮತ್ತು ಸಮಯ ಪಾಲನೆ ಮೂಲಕ ದಿನವನ್ನು ಸರಳವಾಗಿ ಮುಗಿಸಬಹುದಾದ ದಿನವಿದು. ಹಳೆಯ ಬಾಕಿ ಕೆಲಸಗಳನ್ನು ಮುಗಿಸಲು ಇದು ಉತ್ತಮ ಸಮಯ. ಮನಸ್ಸು ನಿರ್ಣಯಗಳಲ್ಲಿ ಗೊಂದಲ ಉಂಟು ಮಾಡಬಹುದು. ಆದ್ದರಿಂದ ಆತ್ಮವಿಶ್ವಾಸದಿಂದ ಮಾತ್ರ ಮುಂದುವರಿಯಿರಿ. ನಿಮ್ಮ ಒಳಜ್ಞಾನ ಮತ್ತು ಅನುಭವವನ್ನೇ ಪ್ರಾಮಾಣಿಕವಾಗಿ ಅನುಸರಿಸುವುದು ಇಂದು ಯಶಸ್ಸಿಗೆ ದಾರಿ ತೋರಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಷಯಕ್ಕೆ ಬಂದರೆ ಇವತ್ತು ನೌಕರರಲ್ಲಿರುವವರು ಅಧಿಕ ಹೊಣೆಗಾರಿಕೆ ಹೊಂದಿರುವ ಕೆಲಸಗಳಿಗೆ ನಿಯೋಜನೆ ಆಗಬಹುದು. ಮೇಲಾಧಿಕಾರಿಗಳ ಭರವಸೆ ನಿರ್ವಹಿಸಲು ಹೆಚ್ಚು ಶ್ರಮ ಅಗತ್ಯ. ಕೆಲವು ಮಿತಿಮೀರುವ ಕಾಮಗಾರಿ ಹೊರೆಗಳಾಗಬಹುದು. ಆದರೆ ತಾಳ್ಮೆ ಮತ್ತು ಶ್ರದ್ಧೆಯಿಂದ ಯಶಸ್ಸು ಸಾಧಿಸಬಹುದು. ಅದರ ಜೊತೆಗೆ ತಂಡದ ಸಹಕಾರ ಪಡೆಯುವುದು ನಿಜವಾದ ಪಾಠವಾಗಬಹುದು. ಸಹೋದ್ಯೋಗಿಗಳೊಂದಿಗೆ ಸಮನ್ವಯ ಸಾಧಿಸಿ ದುಡಿಮೆ ಹಂಚಿಕೊಳ್ಳಿ. ಅತಿಯಾಗಿ ವಿಸ್ತಾರವಾದ ಯೋಜನೆಗಳಿಗಿಂತ ಅಲ್ಪಗೊಳ್ಳುವ ಕಾರ್ಯಗಳಲ್ಲಿ ಪೂರ್ಣತೆಯನ್ನು ತಲುಪುವುದು ಲಾಭದಾಯಕ. ವ್ಯವಹಾರಗಳಲ್ಲಿ ಇರಬಹುದಾದ ವ್ಯತ್ಯಾಸಗಳ ಬಗ್ಗೆ ಎಚ್ಚರವಾಗಿರಿ. ಹೊಸ ಒಪ್ಪಂದಗಳನ್ನು ಇಂದು ಮಾಡದಿರುವುದು ಉತ್ತಮ. ವಿಶೇಷವಾಗಿ ಹೂಡಿಕೆ ಅಥವಾ ಸಾಲದ ಆಧಾರದ ಒಪ್ಪಂದಗಳನ್ನು ದಯವಿಟ್ಟು ಶನಿವಾರದಲ್ಲಿ ತಡೆಹಿಡಿಯಿರಿ. ಮತ್ತೆ ವೀಕ್ಷಕರೇ, ಹಣಕಾಸಿನ ವಿಷಯಕ್ಕೆ ಬಂದರೆ ಇವತ್ತು ಹಣದ ವ್ಯವಹಾರಗಳಲ್ಲಿ ಜಾಣತನ ಅಗತ್ಯ. ಈ ದಿನ ಕೆಲವು ಅಪ್ರತೀಕ್ಷಿತ ವೆಚ್ಚಗಳು ಬಂದು ಬಿಡಬಹುದು. ವೈಯಕ್ತಿಕ ಅಥವಾ ಕುಟುಂಬ ಸಂಬಂಧಿತ ಖರ್ಚುಗಳು. ಆದ್ದರಿಂದ ಮುಂಚಿತ ಎಚ್ಚರಿಕೆ ಮತ್ತು ವಿನ್ಯಾಸಿತ ಲೆಕ್ಕಾಚಾರ ಅಗತ್ಯ. ವೈದ್ಯಕೀಯ ಖರ್ಚುಗಳು, ಮನೆಯ ಅಳತೆ ಸವಾಲುಗಳು, ಮಕ್ಕಳ ಶಿಕ್ಷಣ ಸಂಬಂಧಿತ ಸಮಸ್ಯೆಗಳು ಖರ್ಚನ್ನು ಹೆಚ್ಚಿಸಬಹುದು. ಹಣಕಾಸು ನಿರ್ವಹಣೆಗೆ ನಿಮ್ಮ ಪೈಪೋಟಿಯ ಬುದ್ಧಿಮತ್ತೆ ಪ್ರಯೋಜನಕಾರಿಯಾಗಿ ಬದಲಾಯಿಸಿಕೊಳ್ಳಿ. ಈ ದಿನ ಸಾಲ ಮಾಡುವ ಯೋಚನೆ ಇರುವವರಿಗೆ ವಿಳಂಬ ಮಾಡುವುದು ಉತ್ತಮ. ಹೂಡಿಕೆಗೆ ಇದು ಸೂಕ್ತ ಸಮಯವಲ್ಲ. ನಿರೀಕ್ಷಿತ ಆದಾಯವು ತಡವಾಗಿ ಬರಬಹುದು. ಆದ್ದರಿಂದ ತಾಳ್ಮೆ ಮತ್ತು ಯೋಜನೆಯಿಂದ ಬಾಳುವುದು ಅಗತ್ಯ. ಇನ್ನು ವೀಕ್ಷಕರೇ, ಆರೋಗ್ಯದ ವಿಷಯಕ್ಕೆ ಬಂದರೆ ಈ ದಿನ ನಿದ್ರೆ ಕೊರತೆ, ಜೀರ್ಣಕ್ರಿಯೆಯಲ್ಲಿ ಅಸಮಾಧಾನ ಅಥವಾ ಸ್ನಾಯು ನೋವುಗಳು ಅಡ್ಡಿಯಾಯಿತು ಎಂಬ ಅನುಭವವಾಗಬಹುದು. ಇಂದು ದೇಹದ ತೊಂದರೆಗಳನ್ನು ಲಘುವಾಗಿ ನಿರ್ಲಕ್ಷಿಸದಿರಿ. ಶನಿಯ ಪ್ರಭಾವದ ಕಾರಣದಿಂದ ಆಯಾಸ, ಜಡತೆ ಹೆಚ್ಚಾಗಬಹುದು. ಆಹಾರದಲ್ಲಿ ಸರಳತೆ ಅನುಸರಿಸಿ. ಹಗುರ ಆಹಾರ, ಬಿಸಿಯೂಟ ಮತ್ತು ಜೀರ್ಣಶಕ್ತಿ ವೃದ್ಧಿಸುವ ಪದಾರ್ಥಗಳ ಬಳಕೆ ಆರೋಗ್ಯಕ್ಕೆ ಉತ್ತಮ. ನೀರಿನ ಸೇವನೆ ಹೆಚ್ಚಿಸಿ. ಮಧ್ಯಾಹ್ನದ ವೇಳೆಗೆ ಮನಸ್ಸು ನಿರಾಶೆಯಿಂದ ತುಂಬಿಕೊಳ್ಳಬಹುದಾದ ಸಾಧ್ಯತೆ ಇರುವುದರಿಂದ ಧೈರ್ಯ ಮತ್ತು ಮನೋಬಲ ಜತೆಗೊಳ್ಳಿ. ಯೋಗ, ಧ್ಯಾನ ಅಥವಾ ಸುಮ್ಮನೆ ನಿಶ್ಶಬ್ದತೆಯಲ್ಲಿ ಸಮಯ ಕಳೆಯುವುದು ಉತ್ತಮ. ಮತ್ತೆ ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಕೆಲವು ಗಂಭೀರ ವಿಷಯಗಳ ಕುರಿತು ಚರ್ಚೆ ನಡೆಯಬಹುದು. ಇದರಲ್ಲಿ ನಿಮ್ಮ ಶಾಂತ ಧೋರಣೆ ಮತ್ತು ವಿವೇಕಪೂರ್ಣ ಮಾತುಗಳ ಅವಶ್ಯಕತೆ ಇದೆ. ಗೊಂದಲ ಅಥವಾ ಭಿನ್ನಾಭಿಪ್ರಾಯಗಳು ಉದ್ಭವಿಸಬಹುದಾದ ಸಾಧ್ಯತೆಗಳು ಇವೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಭಾವನೆಗಳನ್ನು ಹಂಚಿಕೊಳ್ಳುವುದು ಉತ್ತಮ. ಆದರೆ ಆಕ್ರೋಶದ ಅಭಿವ್ಯಕ್ತಿ ಬೇಡ. ಮಕ್ಕಳ ವಿದ್ಯಾಭ್ಯಾಸದ ವಿಚಾರ, ಹಿರಿಯರ ಆರೋಗ್ಯದ ಬಗ್ಗೆ ಗಂಭೀರ ಚಿಂತನೆ ಉಂಟಾಗಬಹುದು. ಬಾಂಧವ್ಯಗಳು ಶ್ರದ್ಧೆ ಮತ್ತು ಕಾಳಜಿಯ ಮೂಲಕ ಬಲವರ್ಧನೆಯಾಗಬಹುದು. ಸ್ನೇಹಿತರೊಂದಿಗೆ ದೀರ್ಘವಿಲ್ಲದ ಸಂಭಾಷಣೆ ನಿಮಗೆ ಆತ್ಮಶಕ್ತಿಯನ್ನು ನೀಡಬಹುದು. ಆಪ್ತ ಸಂಬಂಧಗಳು ಇಂದು ಮಹತ್ವ ಪಡೆದು ಭಾವನಾತ್ಮಕ ಬೆಂಬಲ ನೀಡಬಹುದು. ವೀಕ್ಷಕರೇ, ನೀವು ಈ ಶನಿವಾರದ ಶನಿಗ್ರಹಣ ದಿನದಲ್ಲಿಯೇ ಆಧ್ಯಾತ್ಮದ ಮೂಲಕ ಚಿಂತನೆ ಹಮ್ಮಿಕೊಳ್ಳುವುದು ನಿಮಗೆ ಒಳಿತು. ಕನ್ಯಾ ರಾಶಿಗೆ ಅನುಕೂಲವಾದ ಪೂಜೆಗಳು, ವಿಶೇಷವಾಗಿ ಶನಿದೇವರ ಉಪಾಸನೆ ಇಂದು ಶ್ರೇಷ್ಠ. ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು 54 ಅಥವಾ 108 ಬಾರಿ ಜಪಿಸಿ. ಎಳ್ಳಿನ ಎಣ್ಣೆ ದೀಪವನ್ನು ದಕ್ಷಿಣ ದಿಕ್ಕಿನಲ್ಲಿ ಬೆಳಗಿಸಿ. ಶನಿಗೆ ಸಂಬಂಧಿಸಿದ ಗ್ರಂಥ ವಾಚನ ಅಥವಾ ಭಜನೆ ಮಾಡುವುದರಿಂದ ಶಾಂತಿ ಸಿಗುತ್ತದೆ. ವೃದ್ಧ ವ್ಯಕ್ತಿಗಳಿಗೆ ಶಕ್ತಿ ಮೀರಿ ಸಹಾಯ ಮಾಡಿ. ಕಪ್ಪು ಬಟ್ಟೆ, ಕಪ್ಪು ಬೇಳೆ ಅಥವಾ ಉದ್ದಿನ ಧಾನ್ಯ ದಾನ ಮಾಡಿದರೆ ಶುಭ ಫಲಗಳು ದೊರಕುತ್ತವೆ.
ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ನಿಮಗೆ ಈ ದಿನ ಚಾತುರ್ಯ, ಬುದ್ಧಿಮತ್ತೆ ಮತ್ತು ಸರಳತೆಯ ಮೂಲಕ ಸಮಗ್ರ ಸಾಧನೆ ನೀಡುತ್ತದೆ. ನಿರ್ಧಾರಗಳಲ್ಲಿ ಸ್ಪಷ್ಟತೆ ಇರುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಈ ಬಣ್ಣ ಮನಸ್ಸಿಗೆ ತಾಜಾ ಮನೋಭಾವನೆ ಮತ್ತು ಭಾವನಾತ್ಮಕ ಸಮತೋಲನ ತರುತ್ತದೆ. ಹಸಿರು ಬಣ್ಣದ ಉಡುಪು ಅಥವಾ ವಸ್ತುಗಳು ಶುಭವನ್ನು ತರಬಲ್ಲವು. ಶುಭ ಸಮಯ ಮಧ್ಯಾಹ್ನ 2:05 ಸಂಜೆ ಮಧ್ಯರಾತ್ರಿ 3:30. ಈ ಹೊತ್ತಿನಲ್ಲಿ ಮುಖ್ಯ ನಿರ್ಧಾರಗಳು, ಆರಾಧನೆ ಅಥವಾ ಕುಟುಂಬ ಚಟುವಟಿಕೆಗಳು ಯಶಸ್ಸಿಗೆ ಕಾರಣವಾಗಬಹುದು. ಗ್ರಹಸ್ಥಿತಿಯ ಪ್ರಭಾವ ಈ ವೇಳೆಗೆ ನಿಮಗೆ ಶ್ರೇಯಸ್ಸು ತರುವ ಸಾಧ್ಯತೆ ಹೆಚ್ಚಿದೆ. ತುಲಾರಾಶಿ. ವೀಕ್ಷಕರೇ, ತುಲಾರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಶನಿವಾರದ ಶನಿಗ್ರಹನ ಪ್ರಭಾವವು ತುಲಾರಾಶಿಯವರ ಮೇಲೆ ಸಂಯಮ ಮತ್ತು ವಿಚಾರವಂತರ ದೃಷ್ಟಿಕೋನ ಬೆಳೆಸುವಂತೆ ಪ್ರೇರಣೆಯಾಗುತ್ತದೆ. ಆತ್ಮವಿಶ್ವಾಸ ಹೆಚ್ಚಾಗುವ ದಿನ ಇದಾಗಿದ್ದು, ತಾಳ್ಮೆ ಮತ್ತು ಸ್ಪಷ್ಟ ಸಂವಹನದಿಂದ ಹೆಚ್ಚಿನ ಪ್ರಗತಿ ಸಾಧ್ಯ. ಹೆಚ್ಚು ಗಂಭೀರತೆ ಅಗತ್ಯವಿರುವ ವಿಷಯಗಳನ್ನು ಇಂದು ಸಾಧ್ಯವಾಗಿಸಬಹುದು. ಹಳೆಯ ಸಮಸ್ಯೆಗಳ ಪರಿಹಾರಕ್ಕೆ ಸೂಕ್ತ ಸಮಯವಿದು. ಆದರೆ ತೀರ್ಮಾನಗಳನ್ನು ಮುಟ್ಟುವ ಮುನ್ನ ಎಲ್ಲ ಅಂಶಗಳನ್ನು ಸರಿಯಾಗಿ ಪರಿಶೀಲಿಸಿ. ನಿಮ್ಮ ಕೌಶಲ್ಯ ಮತ್ತು ಚತುರತೆಯ ಸದುಪಯೋಗ ಮಾಡುವ ಅವಕಾಶಗಳನ್ನು ಗ್ರಹಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಷಯಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ನಿಷ್ಠೆ ಮತ್ತು ಸಮರ್ಥತೆಯಿಂದ ನೀವು ಮೇಲಧಿಕಾರಿಗಳ ಗಮನ ಸೆಳೆಯುವಿರಿ. ಮಹತ್ವದ ಪ್ರಾಜೆಕ್ಟ್ಗಳಿಗೆ ನೇಮಕವಾಗುವ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ನಿಮ್ಮ ಮೇಲೆ ನಿರೀಕ್ಷೆ ಹೆಚ್ಚಾಗಬಹುದು, ಆದ್ದರಿಂದ ನಿಮ್ಮ ಸಮಯದ ನಿರ್ವಹಣೆಯಲ್ಲಿ ಅಚೂಕತೆ ಬೇಕು. ಸಂಘಟಿತ ಸಂವಹನವು ಕಾರ್ಯಕ್ಷಮತೆಯನ್ನು ಹೆಚ್ಚಿಸಬಹುದು. ಇತರರ ಜೊತೆ ಉತ್ತಮ ಸಂಬಂಧ ಉಳಿಸಿಕೊಂಡು ಕಾರ್ಯನಿರ್ವಹಿಸಿದರೆ ತಂಡದ ಯಶಸ್ಸಿಗೆ ದಾರಿ ತೆರೆದುಕೊಳ್ಳುತ್ತದೆ. ವ್ಯವಹಾರದಲ್ಲಿ ಶಿಸ್ತು ಹಾಗೂ ಲೆಕ್ಕಾಚಾರದ ನಿಖರತೆ ಮುಖ್ಯ. ಹೊಸ ಯೋಜನೆಗಳ ಪ್ರಾರಂಭಕ್ಕೆ ಶನಿವಾರದ ಶಕ್ತಿಯು ವಿಳಂಬ ಸೂಚಿಸುತ್ತಿದೆ. ಹಳೆಯ ವ್ಯವಹಾರಗಳ ಮರುಪರಿಶೀಲನೆ ಮಾಡುವುದು ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಗಣನೆ ಮತ್ತು ತೂಕ ಹಾಕುವ ನಿಯಂತ್ರಣ ಅಗತ್ಯ. ಖರ್ಚುಗಳನ್ನು ಮಿತಿಗೊಳಿಸುವ ನಿಟ್ಟಿನಲ್ಲಿ ಯೋಜನೆ ರೂಪಿಸಬೇಕು. ಅನಿವಾರ್ಯ ಖರ್ಚುಗಳು ಬಂದರೂ ಅವುಗಳ ಆಧಾರದ ಮೇಲೆ ಉಳಿದ ವ್ಯವಹಾರಗಳಲ್ಲಿ ತಾಳ್ಮೆ ವಹಿಸಿ. ಹೂಡಿಕೆಗೆ ದಿನ ಸಮರ್ಪಕವಲ್ಲ. ಹೊಸ ಹಣಕಾಸು ಚಟುವಟಿಕೆಗಳಿಗೆ ಮುಂದಾಗದಿರುವುದು ಒಳಿತು. ವ್ಯರ್ಥ ಖರ್ಚುಗಳನ್ನು ಕಡಿಮೆ ಮಾಡಿದರೆ ಭವಿಷ್ಯದ ಹಣಕಾಸು ಸ್ಥಿರತೆಯತ್ತ ಮುನ್ನಡೆಯಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಷಯಕ್ಕೆ ಬಂದರೆ ಇವತ್ತು ಆರೋಗ್ಯದ ಕುರಿತಾಗಿ ಇಂದು ಕೆಲವೊಂದು ಎಚ್ಚರಿಕೆ ಅಗತ್ಯವಿದೆ. ಖಿನ್ನತೆ, ಭಾವನಾತ್ಮಕ ಉದ್ವೇಗ ಅಥವಾ ದೇಹದ ಜಡತೆ ಕಾಣಿಸಬಹುದು. ಈ ಹಿನ್ನೆಲೆಯಲ್ಲಿ ನಿಯಮಿತ ಆಹಾರ ಮತ್ತು ನಿದ್ರೆ ಮುಖ್ಯ. ಹೊಸ ಆಹಾರದ ಪ್ರಯೋಗದಿಂದ ಬದಲಾವಣೆ ತರಲು ಯತ್ನಿಸಬೇಡಿ. ಜೀರ್ಣಕ್ರಿಯೆ ಮೇಲೆ ಪ್ರಭಾವ ಬೀರುವಂತಹ ಆಹಾರ ವಸ್ತುಗಳನ್ನು ತಪ್ಪಿಸಿ. ತಲೆನೋವು ಅಥವಾ ಕಂಠದ ಸಮಸ್ಯೆ ಎದುರಾಗಬಹುದು. ಸಂಜೆಯ ವೇಳೆಗೆ ಯೋಗ, ಧ್ಯಾನ ಅಥವಾ ಸ್ನೇಹಿತರ ಜೊತೆ ಮನರಂಜನಾತ್ಮಕ ಚಟುವಟಿಕೆಗಳಿಂದ ಮನಸ್ಸಿಗೆ ಶಾಂತಿ ದೊರೆಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ನೆಮ್ಮದಿ ಇರಿಸಿಕೊಳ್ಳುವುದು ನಿಮ್ಮ ಹಿಡಿತದ ಮೇಲೆ ಅವಲಂಬಿತವಾಗಿದೆ. ಚಿಕ್ಕ ಮಾತುಗಳಿಂದ ಉಂಟಾಗಬಹುದಾದ ಗೊಂದಲಗಳಿಗೆ ಬಲಿಯಾಗದಿರಿ. ಸಂಬಂಧಗಳಲ್ಲಿ ಹೆಚ್ಚು ಶ್ರದ್ಧೆ, ಶ್ರವಣಶೀಲತೆ ಇರಲಿ. ಸಹಧರ್ಮಿಣಿಯೊಂದಿಗೆ ಉದಾರತೆ ಮತ್ತು ಗಂಭೀರ ಸಂಭಾಷಣೆ ರೂಪಿಸಬೇಕು. ಅವರ ಅಭಿಪ್ರಾಯಗಳಿಗೆ ಸ್ಪಂದನೆ ನೀಡಿದರೆ ಸಂಬಂಧ ಬಲಗೊಳ್ಳುವುದು ಖಚಿತ. ಮಕ್ಕಳ ಓದು ಅಥವಾ ಅವರನ್ನು ಪ್ರೇರೇಪಿಸುವ ವಿಷಯಗಳ ಬಗ್ಗೆ ಚಿಂತನೆ ನಡೆಯಬಹುದು. ಪೋಷಕರ ಆರೋಗ್ಯದ ಬಗ್ಗೆ ಇಂದು ವಿಶೇಷ ಗಮನ ನೀಡಿ. ಮನೆಯಲ್ಲಿ ಶಾಂತಿಯುತ ವಾತಾವರಣ ನಿರ್ಮಿಸಲು ನಿಮ್ಮ ಶಿಸ್ತು ಸಹಭಾಗಿಯಾಗಬೇಕು. ವೀಕ್ಷಕರೇ, ನೀವು ಶನಿವಾರದ ಶಕ್ತಿಯು ಆಧ್ಯಾತ್ಮದೊಳಗಿನ ಶುದ್ಧತೆಯತ್ತ ಒಲಿಸುತ್ತೆ. ಇಂದು ಶನಿಗೆ ಅರ್ಚನೆ ಮಾಡುವ ಮೂಲಕ ನಿಮ್ಮ ಆಂತರಿಕ ಶಕ್ತಿಯನ್ನು ಜಾಗೃತಪಡಿಸಬಹುದು. ಓಂ ಪ್ರಾಂ ಪ್ರೀಂ ಪ್ರೋಂ ಸಂ ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನು 54 ಬಾರಿ ಪಠಿಸಿದರೆ ಉತ್ತಮ. ಕಪ್ಪು ಬಟ್ಟೆ ಧರಿಸಿ ಎಳ್ಳಿನ ಎಣ್ಣೆ ದೀಪವನ್ನು ಬೆಳಗಿ ಶನಿ ದೇವಸ್ಥಾನದಲ್ಲಿ ನಮನ ಸಲ್ಲಿಸಿ. ವೃದ್ಧರಿಗೆ ಆಹಾರ ದಾನ ಮಾಡುವುದು ಉತ್ತಮ ಶಕ್ತಿಯನ್ನು, ಶ್ರೇಯಸ್ಸನ್ನು ತರುತ್ತದೆ. ಅದೃಷ್ಟದ ಸಂಖ್ಯೆ 6. ಸೌಂದರ್ಯ, ಸಮತೋಲನ ಮತ್ತು ಪ್ರೀತಿ ಈ ಸಂಖ್ಯೆಯ ಲಕ್ಷಣಗಳು. ನಿಮ್ಮ ಕರ್ಮಗಳು ಸಮನ್ವಯದಲ್ಲಿರಲು ಈ ಸಂಖ್ಯೆ ಪ್ರೇರಣೆಯಾಗುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಈ ಬಣ್ಣವು ಮನಸ್ಸಿಗೆ ನೆಮ್ಮದಿ ಮತ್ತು ದೃಢತೆಯ ಸಂಕೇತ. ಇಂದು ಈ ಬಣ್ಣದ ವಸ್ತುಗಳು ಅಥವಾ ಉಡುಗೆ ಧರಿಸುವುದರಿಂದ ಒಳ್ಳೆಯ ಚೈತನ್ಯ ಸಿಗಬಹುದು. ಶುಭ ಸಮಯ ಬೆಳಗ್ಗೆ 11:15 ಮಧ್ಯಾಹ್ನ 1 ಈ ವೇಳೆಯಲ್ಲಿ ದೇವಪೂಜೆ, ಆರ್ಥಿಕ ನಿರ್ಧಾರಗಳು ಅಥವಾ ಪ್ರಾಮುಖ್ಯತೆಯ ಚಟುವಟಿಕೆಗಳು ಯಶಸ್ಸಿಗೆ ದಾರಿ ನೀಡುತ್ತವೆ. ಗ್ರಹಗುಣಗಳು ಶಕ್ತಿಶಾಲಿಯಾಗಿ ಕಾರ್ಯಪಟುತೆಗೆ ಸಹಕಾರಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ,
ವೃಶ್ಚಿಕ ರಾಶಿಯವರಿಗೆ ಶನಿವಾರದ ಈ ದಿನ ಭವಿಷ್ಯ ಬಗೆಹರಿಯುವ ಹಾದಿಯಂತೆ ಕಾಣುತ್ತದೆ. ಶನಿಗ್ರಹನ ಶಕ್ತಿಯಿಂದ ಮನಸ್ಸಿನಲ್ಲಿ ತೀವ್ರತೆ, ಗಂಭೀರತೆ ಮತ್ತು ಸಂಯಮದ ಶಕ್ತಿ ಸ್ಪಷ್ಟವಾಗಿ ತೋರಿಬರಲಿದೆ. ನಿಮ್ಮ ಸ್ವಭಾವದಲ್ಲಿನ ಕಠಿಣತೆ ಇತರರೊಂದಿಗೆ ನಿಖರತೆಯಿಂದ ವ್ಯವಹರಿಸಲು ನೆರವಾಗುತ್ತದೆ. ತೀರ್ಮಾನಗಳು ತ್ವರಿತವಾಗಿ ಆಗಬಹುದು, ಆದರೆ ಶ್ರಮದೊಂದಿಗೆ ಸಮತೋಲನ ಕಾಯ್ದುಕೊಳ್ಳುವುದು ಮುಖ್ಯ. ಇಂದು ನಿಮ್ಮ ಆತ್ಮವಿಶ್ವಾಸವು ಬಲವಾಗಿದ್ದು ಭವಿಷ್ಯದ ಗುರಿಗಳನ್ನು ಪುನರ್ವಿಮರ್ಶೆ ಮಾಡುವ ಯೋಗ್ಯ ಸಮಯ. ಶಕ್ತಿಯುತವಾದ ಆತ್ಮಪರಿಶೀಲನೆ ನಿಮಗೆ ದಾರಿದೀಪವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃಶ್ಚಿಕ ರಾಶಿಯ ಉದ್ಯೋಗಸ್ಥರಿಗೆ ಇಂದು ಹಿರಿಯರಿಂದ ಪ್ರೋತ್ಸಾಹ, ಪ್ರಾಮುಖ್ಯ ಕಾರ್ಯಗಳಲ್ಲಿ ಸ್ಥಾನ ಮತ್ತು ಹೊಸ ಹೊಣೆಗಾರಿಕೆಗಳ ನಿರೀಕ್ಷೆ ಇದೆ. ನಿಮ್ಮ ಕಾರ್ಯನೈಪುಣ್ಯವನ್ನು ಸ್ಪಷ್ಟವಾಗಿ ಪ್ರದರ್ಶಿಸಲು ಅವಕಾಶ ದೊರೆಯುವುದು. ಸಹೋದ್ಯೋಗಿಗಳಿಂದ ಸಹಕಾರ ಸಿಗುವ ಸಾಧ್ಯತೆ ಉಂಟು. ಒತ್ತಡದ ಪರಿಸ್ಥಿತಿಗಳಲ್ಲಿ ತಾಳ್ಮೆಯೊಂದಿಗೆ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ನಿರೀಕ್ಷಿತ ಬದಲಾವಣೆಗಳು ಸಂಭಾವ್ಯ. ಹಳೆಯ ವ್ಯವಹಾರಗಳ ಪುನರ್ವಿಮರ್ಶೆಗೆ ದಿನ ಉತ್ತಮ. ಹೊಸ ಯೋಜನೆಗಳನ್ನು ಮುಂದೆ ಸಾಗಿಸಲು ಆದರ್ಶ ದಿನವಲ್ಲ, ಆದರೆ ಪ್ಲಾನಿಂಗ್ಗೆ ಸಮಯ ನೀಡಬಹುದು. ವ್ಯವಹಾರಸ್ಥರಿಗೆ ಹಣಕಾಸು ಹೂಡಿಕೆಯಲ್ಲಿ ಸ್ಪಷ್ಟತೆ ಅಗತ್ಯ. ಸಹಯೋಗಿಗಳೊಂದಿಗೆ ಲಾಭ ಹಂಚಿಕೆ ಅಥವಾ ಒಪ್ಪಂದದ ಪುನರ್ ಪರಿಗಣನೆ ಯೋಗ್ಯ. ಗ್ರಾಹಕರೊಂದಿಗೆ ನಂಬಿಕೆ ನಿರ್ಮಾಣ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಷಯದಲ್ಲಿ ನಿಖರತೆ ಮತ್ತು ಶಿಸ್ತಿಗೆ ಆದ್ಯತೆ ನೀಡಿ. ಖರ್ಚುಗಳ ಕುರಿತಾಗಿ ಯಾವುದೇ ತಾತ್ಕಾಲಿಕ ಆನಂದಕ್ಕೆ ಹಾರುವ ಕ್ರಮ ತಪ್ಪಿಸಿ. ಇಂದು ಆರ್ಥಿಕ ಪ್ರಗತಿಯ ಪರಿಕಲ್ಪನೆಗಿಂತ ಸ್ಥಿತಿಗತಿಯ ನಿರ್ವಹಣೆ ಮುಖ್ಯ. ಹುಡುಕಾಟದಲ್ಲಿ ಸಾಲ ಅಥವಾ ಹೂಡಿಕೆ ಆಫರ್ಗಳು ಬರುವ ಸಾಧ್ಯತೆ ಇದೆ, ಆದರೆ ಅವುಗಳ ಹಿನ್ನೆಲೆ ಮತ್ತು ಷರತ್ತುಗಳನ್ನು ನಿಖರವಾಗಿ ಪರಿಶೀಲಿಸಿ ನಿರ್ಧಾರ ತೆಗೆದುಕೊಳ್ಳಿ. ಪಿತೃ ಸಂಪತ್ತು, ಭದ್ರತೆ ಮತ್ತು ಷೇರು ಮಾರುಕಟ್ಟೆ ಹೂಡಿಕೆಗಳ ಬಗ್ಗೆ ವಿಚಾರ ಮಾಡುವವರು ಇಂದು ಹಣಕಾಸು ಸಲಹೆಗಾರರೊಂದಿಗೆ ಸಂಭಾಷಣೆ ನಡೆಸುವುದು ಒಳಿತು. ಜತೆಗೆ ಮೊತ್ತವನ್ನು ಉಳಿಸುವ ಯೋಜನೆಯೊಂದನ್ನು ಆರಂಭಿಸುವ ದಿನದ ವಿಶೇಷ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ಹಿತದೃಷ್ಟಿಯಿಂದ ಇಂದು ನಿಮ್ಮ ಶರೀರದ ಸಂಕೇತಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು. ಹೃದಯ ಸಂಬಂಧಿ ಸಮಸ್ಯೆಗಳು, ರಕ್ತದೊತ್ತಡ, ಕಣ್ಣಿನ ಸಮಸ್ಯೆಗಳು ಅಥವಾ ಸ್ತ್ರೀ ಪುರುಷರ ಹಾರ್ಮೋನಲ್ ಅಸ್ವಸ್ಥತೆಗಳಿಗೆ ಇದು ಎಚ್ಚರಿಕೆಯ ದಿನ. ಜೀರ್ಣಕ್ರಿಯೆಯು ನಿಧಾನವಾಗಿರುವುದರಿಂದ ಹಗುರ ಆಹಾರ ಸೇವಿಸುವುದು ಒಳ್ಳೆಯದು. ತೈಲಯುಕ್ತ ಅಥವಾ ಮಸಾಲೆಯುಕ್ತ ಆಹಾರದಿಂದ ದೂರವಿರಿ. ಮಾನಸಿಕ ಒತ್ತಡ ನಿವಾರಣೆಗೆ ಧ್ಯಾನ ಅಥವಾ ಯೋಗ ಅತ್ಯುತ್ತಮ ಪರಿಹಾರ. ತೀವ್ರ ವ್ಯಾಯಾಮದ ಬದಲು ನಿಯಮಿತ ನಡೆ ಅಥವಾ ಹಗುರವಾದ ತಾನವ್ಯಾಸ ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ವೃಶ್ಚಿಕ ರಾಶಿಯವರು ಪ್ರಮುಖ ಪಾತ್ರ ವಹಿಸಲು ಸಾಧ್ಯತೆ. ಹಿರಿಯರ ಆರೋಗ್ಯದ ವಿಚಾರದಲ್ಲಿ ಹೆಚ್ಚು ಕಾಳಜಿ ಇರಲಿ. ಕುಟುಂಬ ಸದಸ್ಯರ ನಡುವೆ ಭಾವನಾತ್ಮಕ ಸಹಕಾರ ಬೆಳೆಸಲು ನಿಮಗೆ ಅವಕಾಶ ದೊರೆಯುತ್ತದೆ. ವಿವಾಹಿತರು ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಬಹುದಾದ ಸಮಯ. ಸಂಯಮ ಮತ್ತು ಸಬೂರಿಯಿಂದ ಮಾತನಾಡಿದರೆ ಸಂಬಂಧ ಬಲಪಡಿಸಲು ಸಾಧ್ಯ. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ಬಗ್ಗೆ ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಿ. ಪ್ರೇಮ ಸಂಬಂಧಗಳಿರುವವರಿಗೆ ಸಂವಾದದಲ್ಲಿ ಗಂಭೀರತೆ ಇರಲಿ. ಭರವಸೆ ನೀಡುವುದಕ್ಕಿಂತ ಮೊದಲು ನಿಮ್ಮ ಜವಾಬ್ದಾರಿ ಅರಿತು ಮಾತನಾಡಿ. ವೀಕ್ಷಕರೇ, ನೀವು ಇಂದು ಶನಿವಾರದ ಶನಿಗ್ರಹನ ಪ್ರಭಾವದಿಂದಾಗಿ ಆಧ್ಯಾತ್ಮಿಕ ಚಟುವಟಿಕೆಗಳು ಉತ್ತಮ ಫಲವನ್ನು ನೀಡುತ್ತವೆ. ಶನಿಗೆ ಸಮರ್ಪಿತ ಪೂಜೆ, ತಿಲದಾನ, ಔಷಧಿ ದಾನ ಅಥವಾ ಸಹಾಯ ಅಗತ್ಯವಿರುವವರಿಗೆ ಸಹಾಯ ಮಾಡಿ. ಈ ಮಂತ್ರವನ್ನು 108 ಬಾರಿ ಪಠಣ ಮಾಡಿ. ಓಂ ಪ್ರಾಂ ಪ್ರೀಂ ಪ್ರೋಂ ಸಹ ಶನೇಶ್ಚರಾಯ ನಮಃ. ಮಧ್ಯಾಹ್ನದಲ್ಲಿ ಶನಿವಾರದ ಶನಿ ದೇವರಿಗೆ ಎಳ್ಳಿನ ಎಣ್ಣೆ ದೀಪ ಹಚ್ಚಿ ಕಪ್ಪು ಬಟ್ಟೆಯ ಧರಣೆ ಮಾಡಿ. ಗಂಡಸಿನ ಪುಣ್ಯ ಸ್ಥಳಗಳಲ್ಲಿ ದಾನ ಕಾರ್ಯಗಳು ಶುಭವನ್ನು ತರುತ್ತವೆ. ಅದೃಷ್ಟದ ಸಂಖ್ಯೆ 8. ಈ ಶನಿವಾರದ ರಾಶಿಗುಣಕ್ಕೆ ಹೊಂದುವ ಈ ಸಂಖ್ಯೆ ನಿಮ್ಮ ಶ್ರಮದ ಫಲವನ್ನು ಅನುಭವಿಸುವ ಶಕ್ತಿ ನೀಡುತ್ತದೆ. ಶಿಸ್ತು, ನಿರಂತರ ಪ್ರಯತ್ನ ಮತ್ತು ಕರ್ಮದ ತತ್ವವನ್ನು ಪ್ರತಿಬಿಂಬಿಸುವ ಸಂಕೇತ. ಅದೃಷ್ಟದ ಬಣ್ಣ ನೀಲಿ. ಈ ಬಣ್ಣದಿಂದ ಶಾಂತಿ, ಆತ್ಮಸಂಯಮ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ನೆರವು ದೊರೆಯುತ್ತದೆ. ಈ ಬಣ್ಣದ ಉಡುಪು ಅಥವಾ ವಸ್ತುಗಳು ನಿಮ್ಮ ದಿನಕ್ಕೆ ಸಮತೋಲನ ತರುತ್ತವೆ. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 11:30 ಈ ಸಮಯದಲ್ಲಿ ಆರ್ಥಿಕ ವ್ಯವಹಾರಗಳು, ಕುಟುಂಬ ಚಟುವಟಿಕೆಗಳು ಅಥವಾ ಧಾರ್ಮಿಕ ಕಾರ್ಯಗಳು ಯಶಸ್ಸು ನೀಡುತ್ತವೆ. ಈ ಹೊತ್ತಿನಲ್ಲಿ ಗ್ರಹಸ್ಥಿತಿ ಸಹಕಾರ ನೀಡುತ್ತದೆ. ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಶನಿವಾರದ ಶನಿಗ್ರಹನ ಪ್ರಭಾವವು ಧನುರಾಶಿಯವರಿಗೆ ಆಂತರಿಕ ಶಕ್ತಿಯನ್ನು ಪರೀಕ್ಷಿಸುವ ದಿನವಾಯಿತು. ಗುರುಗ್ರಹದ ಆಧಿಪತ್ಯದಲ್ಲಿರುವ ಈ ರಾಶಿಯವರಿಗೆ ಶನಿಯ ಸಾನ್ನಿಧ್ಯ ನಿಷ್ಠೆ, ಶ್ರದ್ಧೆ ಹಾಗೂ ಕರ್ತವ್ಯ ಪಾಲನೆ ಎಂಬ ಅಂಶಗಳನ್ನು ಬಲಗೊಳಿಸುತ್ತವೆ. ಧ್ಯೇಯದತ್ತ ಕಣ್ಣಿಟ್ಟು ನಿರಂತರ ಪ್ರಯತ್ನ ಮಾಡುವ ದಿನವಿದು.
ಹಳೆಯ ಯೋಜನೆಗಳ ಪುನರ್ ಪರಿಶೀಲನೆ, ಸುದೀರ್ಘ ಪಾಠಗಳನ್ನು ನೆನಪಿಸಿಕೊಳ್ಳುವುದು ಹಾಗೂ ಬೌದ್ಧಿಕ ಚಟುವಟಿಕೆಗಳಿಗೆ ಈ ದಿನ ಆದರ್ಶವಾಗಿದೆ. ಆತ್ಮವಿಶ್ವಾಸ ನಿಮ್ಮ ಕೈಯಲ್ಲಿದೆ, ಅದನ್ನು ಹೇಗೆ ಬಳಸಿಕೊಳ್ಳುತ್ತೀರಿ ಎಂಬುದರ ಮೇಲೆ ಇಂದು ಎಲ್ಲಾ ನಿರ್ಧಾರಗಳ ಫಲಿತಾಂಶ ಆಧಾರಿತವಾಗಿರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಶಿಸ್ತಿಗೆ ಮೊದಲ ಸ್ಥಾನ ಕೊಡಿ. ನೀವು ನಿರ್ವಹಿಸುತ್ತಿರುವ ಕಾರ್ಯದಲ್ಲಿ ಎಂತಹುದೇ ಸಣ್ಣ ತಪ್ಪು ಉಂಟಾದರೆ ಅದು ಮೇಲೆಗರ ಗಮನ ಸೆಳೆಯುವ ಸಾಧ್ಯತೆ ಹೆಚ್ಚು. ಆದ್ದರಿಂದ ಪ್ರತಿಯೊಂದು ಕೆಲಸವೂ ಎಚ್ಚರಿಕೆಯಿಂದ ಪೂರ್ಣ ಗಮನದೊಂದಿಗೆ ನಿರ್ವಹಿಸಿ. ಇತ್ತೀಚಿನ ಕೆಲಸದ ವರದಿಗಳು ಮೇಲಧಿಕಾರಿಗಳ ಪರಿಶೀಲನೆಗೆ ಬರಬಹುದು. ಸಮಯ ಪ್ರಜ್ಞೆ, ಜವಾಬ್ದಾರಿಯ ಪ್ರಜ್ಞೆ ಮತ್ತು ಸ್ಪಷ್ಟತೆಯು ಇಂದು ಅತ್ಯಂತ ಅಗತ್ಯ. ವೃತ್ತಿಯಲ್ಲಿರುವವರಿಗೆ ಇಂದು ಮಿತಭಾಷೆಯು ಉಪಕಾರಿಯಾಗುತ್ತದೆ. ಸಹೋದ್ಯೋಗಿಗಳೊಂದಿಗೆ ಸಹಕಾರಮಯ ಧೋರಣೆಯು ನಿಮ್ಮ ಗೌರವವನ್ನು ಹೆಚ್ಚಿಸುತ್ತದೆ. ವ್ಯವಸ್ಥಾಪಕ ಸ್ಥಿತಿಯಲ್ಲಿರುವವರು ಸಿಬ್ಬಂದಿಗಳ ನಿರ್ವಹಣೆಯಲ್ಲಿ ಸಮತೋಲನ ವಹಿಸಬೇಕು. ಹೊಸ ಯೋಜನೆಗಳ ಅನುಷ್ಠಾನದಲ್ಲಿ ಕೆಲವು ವಿಳಂಬ ಉಂಟಾಗಬಹುದು, ತಾಳ್ಮೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಇರುತ್ತದೆ, ಆದರೆ ಆಕಸ್ಮಿಕ ಖರ್ಚುಗಳು ಅಡ್ಡಿಪಡಿಸುವ ಸಾಧ್ಯತೆ ಇದೆ. ಮುಖ್ಯವಾಗಿ ಪ್ರಯಾಣ, ಮಕ್ಕಳ ಅಗತ್ಯ ವಸ್ತುಗಳು ಅಥವಾ ಗೃಹ ಉಪಕರಣಗಳ ಖರೀದಿಯಲ್ಲಿ ವ್ಯಯ ಸಂಭವಿಸಬಹುದು. ಹಣವನ್ನು ಜವಾಬ್ದಾರಿಯಿಂದ ಬಳಸಿ. ಹೂಡಿಕೆಯಲ್ಲಿ ಹೆಚ್ಚು ಲಾಭದ ಆಸೆ ಬಿಟ್ಟರೆ ಉತ್ತಮ. ಇಂದು ಶನಿವಾರದ ಶನಿಯ ಪ್ರಭಾವದಿಂದಾಗಿ ದೀರ್ಘಕಾಲದ ಲಾಭದ ಯೋಜನೆಗಳ ಕುರಿತು ಯೋಚನೆ ಮಾಡಬಹುದು. ಕಾಂಟ್ರಾಕ್ಟ್ಗಳು, ಸಾಲದ ನಿರ್ವಹಣೆ ಅಥವಾ ಹಣಕಾಸು ಯೋಜನೆಗಳಲ್ಲಿ ಹಿರಿಯರ ಸಲಹೆ ತುಂಬಾ ಉಪಯುಕ್ತವಾಗಬಹುದು. ಹೊಸ ಸಾಲ ಅಥವಾ ಸಾಲದ ಮರುಪಾವತಿಯನ್ನು ಮುಂದೂಡುವುದು ಲಾಭಕರ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ಆರೋಗ್ಯದ ಕಡೆ ಹೆಚ್ಚಿನ ಎಚ್ಚರಿಕೆ ಅಗತ್ಯವಿದೆ. ಉರಿಯೂತ, ಹೊಟ್ಟೆ ಬಡಿತ, ಅಜೀರ್ಣ ಮತ್ತು ಜೀರ್ಣಕ್ರಿಯೆಯ ಸಮಸ್ಯೆಗಳು ಸಾಧ್ಯ. ತಂಪಾದ ಅಥವಾ ಸಂಗ್ರಹಿಸಿದ ಆಹಾರದಿಂದ ದೂರವಿರಿ. ತಾಜಾ ಹಗುರ ಆಹಾರ ಸೇವಿಸಿ. ಅದಾಗಿಯೇ ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು ತಪ್ಪಿಸಿ. ನೀರಿನ ಅಭಾವದಿಂದ ದೇಹ ಬಲಹೀನಗೊಳ್ಳಬಹುದು. ಇದನ್ನು ತಪ್ಪಿಸಲು ನೀರಿನ ಸೇವನೆ ಹೆಚ್ಚಿಸಿ. ಮನಸ್ಸಿನಲ್ಲಿ ಹೆಚ್ಚು ಆಲೋಚನೆಗಳು, ಗೊಂದಲ ಉಂಟಾಗಬಹುದು. ಶಾಂತ ಸ್ವಭಾವದಿಂದ ಕಾರ್ಯ ನಿರ್ವಹಿಸುವುದು ಆರೋಗ್ಯವಂತ ದಿನಕ್ಕೆ ಕಾರಣ. ಹಗಲು ನಿದ್ರೆ ಅಥವಾ ಇಂಥ ಗಡಿಪಾರದ ಚಟುವಟಿಕೆಗಳಿಂದ ದೂರವಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ಸದಸ್ಯರೊಂದಿಗೆ ಗಂಭೀರವಾದ ವಿಚಾರಗಳನ್ನು ಚರ್ಚೆ ಮಾಡಲು ಇದು ಸೂಕ್ತ ದಿನ. ನಿಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಿ, ಆದರೆ ತೀಕ್ಷ್ಣತೆಯಿಂದ ಬದಲಾಗಿ ಶ್ರದ್ಧೆಯಿಂದ. ಹಿರಿಯರ ಸಲಹೆ ಈ ದಿನ ಬಹುಮುಖ್ಯ. ದಾಂಪತ್ಯದಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಉದಯಿಸಬಹುದು, ಆದರೆ ಸಹನಶೀಲತೆಯಿಂದ ಸಮಸ್ಯೆ ಬಗೆಹರಿಸಲು ಸಾಧ್ಯ. ಮಕ್ಕಳೊಂದಿಗೆ ಹೆಚ್ಚು ಸಮಯ ಕಳೆಯುವುದು ಅವರನ್ನು ಪ್ರೇರೇಪಿಸಲು ನೆರವಾಗಬಹುದು. ಇಂದು ಸಂಬಂಧಗಳಲ್ಲಿ ನಂಬಿಕೆ ಹಾಗೂ ಇತರರ ಅಭಿಪ್ರಾಯಗಳಿಗೆ ಗೌರವ ನೀಡುವುದು ಹೆಚ್ಚು ಮಹತ್ವಪೂರ್ಣ. ಸ್ನೇಹಿತರಿಂದ ಸಾಂತ್ವನಕಾರಿ ಸುದ್ದಿ ಸಿಗಬಹುದು. ದೂರವಿದ್ದ ಸಂಬಂಧಿಕರೊಂದಿಗೆ ಸಂಪರ್ಕ ವ್ಯವಹಾರವಾಗಬಹುದು. ವೀಕ್ಷಕರೇ, ನೀವು ಈ ಶನಿವಾರದ ದಿನವು ಆಧ್ಯಾತ್ಮಿಕ ಶುದ್ಧಿಗೆ ವಿಶೇಷ. ಶನಿಗೆ ವಿಶೇಷ ಪೂಜೆ, ಶಿಲಾ ಅಥವಾ ಕಲ್ಲಿನ ರೂಪದಲ್ಲಿರುವ ಶನಿದೇವರನ್ನು ಅರ್ಚಿಸಿ. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನು 57 ಬಾರಿ ಜಪಿಸಿ. ಶನಿಗೆ ನೈವೇದ್ಯವಾಗಿ ಕಪ್ಪು ಉದ್ದಿನ ವಡೆಯನ್ನು ಅರ್ಪಿಸಿ. ಕುಳಿತು ಧ್ಯಾನ ಮಾಡಿ. ನಿಮ್ಮ ಪೂರ್ವಜರಿಗಾಗಿ ಪಿಂಡದಾನ, ತಿಳಿತರ್ಪಣ ಮಾಡುವುದು ಶ್ರೇಯಸ್ಕರ. ಅಂಧರ ಸೇವೆ ಅಥವಾ ಕುಳಿಮುದ್ದೆಯವರಿಗೆ ದಾನ ಮಾಡುವುದರಿಂದ ಶನಿಯ ಅನುಗ್ರಹ ನಿಮಗೆ ದೊರಕುತ್ತದೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಈ ದಿನ ಬುದ್ಧಿಮತ್ತೆ, ವಿನಯ ಮತ್ತು ಆಧ್ಯಾತ್ಮಿಕ ತತ್ವದ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ನೀವು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿದ್ದೀರಿ. ಅದೃಷ್ಟದ ಬಣ್ಣ ಕಪ್ಪು. ಶನಿಗ್ರಹನ ಬಣ್ಣವಾಗಿರುವ ಕಪ್ಪು ಬಣ್ಣದಿಂದ ನಿಮ್ಮ ಮನಸ್ಸಿನಲ್ಲಿ ಶ್ರದ್ಧೆ, ಗಂಭೀರತೆ ಮತ್ತು ಸಂಯಮ ಬೆಳೆಯುತ್ತದೆ. ಈ ಬಣ್ಣದ ಉಡುಗೆ ಅಥವಾ ಗೃಹೋಪಕರಣ ಬಳಕೆ ಶುಭವನ್ನು ತರಬಹುದು. ಶುಭ ಸಮಯ ಮಧ್ಯಾಹ್ನ 12:35 ರಿಂದ ಸಂಜೆ ಮಧ್ಯರಾತ್ರಿ 2:05 ನಡುವೆ. ಈ ಸಮಯದಲ್ಲಿ ವಿಶೇಷ ಕಾರ್ಯಾರಂಭ, ಜಪ, ತೀರ್ಮಾನ ಅಥವಾ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಉತ್ತಮ ಫಲಸಿದ್ಧಿ. ಈ ಹೊತ್ತಿನಲ್ಲಿ ಶನಿಯ ಅನುಗ್ರಹವು ಹೆಚ್ಚು ತೀವ್ರವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಶನಿದೇವ ನಿಮ್ಮ ಲಗ್ನದಲ್ಲಿ ಸಂಚರಿಸುತ್ತಿರುವ ಕಾರಣದಿಂದ ದಿನವು ಶ್ರಮ ಮತ್ತು ಪರಿಶ್ರಮದಿಂದ ಕೂಡಿರಬಹುದು. ಇದೊಂದು ಆತ್ಮ ಪರೀಕ್ಷೆ, ಆತ್ಮವಿಶ್ವಾಸ ಹಾಗೂ ಶಿಸ್ತಿನ ದಿನ. ನಿಮ್ಮ ಕೆಲಸ, ನಡತೆ, ಅಭಿವ್ಯಕ್ತಿ ಎಲ್ಲವೂ ಪರೀಕ್ಷೆಯಡಿ ಇರುತ್ತದೆ. ನಿರ್ಧಾರಗಳ ಬಗ್ಗೆ ಮುಂಚಿತವಾಗಿ ಚಿಂತಿಸಿ. ಎಡವಟ್ಟಿಗೆ ದಾರಿ ಕೊಡಬೇಡಿ. ಹೆಚ್ಚು ಭಾರವಾದ ಜವಾಬ್ದಾರಿ ಹೊರೆ ನಿಮ್ಮ ಮೇಲಿದೆ.
ಆದರೂ ಶ್ರದ್ಧೆ, ಸಮಯ ನಿಯಂತ್ರಣ ಮತ್ತು ವಿವೇಕದ ಬಳಕೆ ಮಾಡಿದರೆ ಎಲ್ಲವೂ ನಯವಾಗಿ ಸಾಗಬಹುದು. ಶನಿವಾರದ ಶನಿಗ್ರಹ ಪ್ರಭಾವದಿಂದಾಗಿ ಹಳೆಯ ಕರ್ತವ್ಯಗಳು ನೆನಪಿಗೆ ಬರುತ್ತವೆ. ಇವುಗಳನ್ನು ಪೂರೈಸಿದಾಗ ಶ್ರದ್ಧೆಯ ಫಲ ನಿಖರವಾಗಿ ದೊರೆಯುವುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಹೆಚ್ಚಿನ ಹೊಣೆಗಾರಿಕೆ ಬರುತ್ತದೆ. ಹಿರಿಯರು ನಿಮ್ಮ ಸಾಮರ್ಥ್ಯವನ್ನು ಪರೀಕ್ಷಿಸಲು ಅವಕಾಶ ನೀಡಬಹುದು. ತಪ್ಪು ಮಾಡಿದರೆ ಖಂಡಿತ ಅಭಿಪ್ರಾಯ ವ್ಯಕ್ತವಾಗಲಿದೆ, ಹಾಗಾಗಿ ನಿಖರತೆ ಮತ್ತು ಕ್ರಮ ಅಗತ್ಯ. ಉದ್ಯೋಗ ಪ್ರಾರಂಭಿಸಲು ಯೋಚಿಸುತ್ತಿರುವವರು ಇಂದೇ ಪ್ಲಾನಿಂಗ್ ಆರಂಭಿಸಬಹುದು. ಸರ್ಕಾರಿ ಹುದ್ದೆಗಳಿಗಾಗಿ ಪ್ಲಾನಿಂಗ್ ಮಾಡುತ್ತಿರುವವರಿಗೆ ದಿನವೂ ಉಪಯುಕ್ತ. ಉದ್ಯಮಿಗಳು ತಮ್ಮ ವ್ಯಾಪಾರದ ಆಂತರಿಕ ಲೆಕ್ಕಪತ್ರಗಳನ್ನು ಪರಿಶೀಲಿಸುವ, ಬಾಕಿ ಪರಿಹಾರ ಹಾಗೂ ತಂತ್ರ ರೂಪಿಸುವ ದಿನವಿದು. ವಿಳಂಬಿತ ಕಾರ್ಯಗಳ ಪೂರ್ಣತೆಗೆ ದಿನ ಚಿನ್ನದಂತಿದೆ. ಗಡುವಿನಿಂದ ಬರುವ ಒತ್ತಡವನ್ನು ತಾಳ್ಮೆಯಿಂದ ಎದುರಿಸಬೇಕು. ಹೊಸ ಯೋಜನೆಗಳು ಇನ್ನು ಒಂದು ದಿನ ಕಾಯುವುದೇ ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ರೀತಿಯ ಸಾಲ ಅಥವಾ ಬಡ್ಡಿದರದ ವ್ಯಾಪಾರಗಳಲ್ಲಿ ಪಾಲ್ಗೊಳ್ಳುವುದು ಟಾಳು. ಹಳೆಯ ಸಾಲಗಳು ನಿಮ್ಮ ಮೇಲಿನ ಒತ್ತಡವನ್ನು ಹೆಚ್ಚಿಸಬಹುದು. ಆದ್ದರಿಂದ ಮುಂಗಡ ಯೋಜನೆ ಮಾಡುವುದು ಉತ್ತಮ. ಆದಾಯ ಸಹಜವಾಗಿರುವಿದ್ದರೂ ಖರ್ಚು ಹೆಚ್ಚು ಆಗುವ ಸಾಧ್ಯತೆ ಇದೆ. ಮುಖ್ಯವಾಗಿ ಮನೆಗೆ ಸಂಬಂಧಪಟ್ಟ ಅಥವಾ ಆರೋಗ್ಯದ ಸಂಬಂಧಿತ ವೆಚ್ಚಗಳು. ಹೂಡಿಕೆಗೆ ಮೊದಲು ಹಿರಿಯರ ಸಲಹೆ ಪಡೆಯುವುದು ಸೂಕ್ತ. ಈ ದಿನ ದಾನ ಧರ್ಮಕ್ಕೂ ಉತ್ತಮ. ಬ್ಯಾಂಕ್ ವ್ಯವಹಾರಗಳಲ್ಲಿ ದೃಢತೆ, ದಾಖಲೆ ನಿರ್ವಹಣೆ ಮತ್ತು ದೃಷ್ಟಿಕೋನ ಸ್ಪಷ್ಟತೆ ಅಗತ್ಯ. ಹಳೆಯ ಲೆಕ್ಕಪತ್ರಗಳ ಪರಿಶೀಲನೆ ಮಾಡುವುದು ಆರ್ಥಿಕ ಸ್ಥಿತಿಗೆ ಸ್ಪಷ್ಟತೆ ತರುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದಿನದ ಮೊದಲಾರ್ಧದಲ್ಲಿ ಮನಸ್ಸು ಜಡತೆ ಹಾಗೂ ದೇಹದಾಳ ದೌರ್ಬಲ್ಯ ಇರಬಹುದು. ರಕ್ತದೊತ್ತಡ, ಮೂಳೆ ನೋವು ಅಥವಾ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಎದುರಾಗಬಹುದು. ಹೆಚ್ಚು ನೀರು ಕುಡಿಯುವುದು, ಬಿಸಿ ಆಹಾರ ಮತ್ತು ಹೆಚ್ಚು ಉಪ್ಪು ತ್ಯಜಿಸುವುದು ಅಗತ್ಯ. ವಿಶ್ರಾಂತಿಯ ಕೊರತೆಯಿಂದಾಗಿ ನಿದ್ರಾ ಸಮಸ್ಯೆ ಉಂಟಾಗಬಹುದು. ಸಂಜೆ ವೇಳೆ ದೇಹವನ್ನು ವಿಶ್ರಾಂತಿಗೆ ಒಲಿಸುವಂತಹ ಚಟುವಟಿಕೆಗಳಲ್ಲಿ ತೊಡಗಿರಿ. 5 ಸೆಕೆಂಡು ದ್ರವ್ಯಗಳಿಂದ ಸ್ನಾನ ಅಥವಾ ತೈಲ ಮಸಾಜ್ ಶಿಫಾರಸು ಮಾಡಲಾಗುತ್ತದೆ. ಮಾನಸಿಕ ಒತ್ತಡ ಕಡಿಮೆ ಮಾಡಲು ಭಕ್ತಿಗೀತೆಗಳು, ಧ್ಯಾನ ಅಥವಾ ರಾಮನಾಮ ಜಪ ಅತ್ಯಂತ ಪ್ರಭಾವಕಾರಿ. ಶುಕ್ರ ಶನಿಯ ಯೋಗದಿಂದಾಗಿ ದೇಹದ ಮರುಶಕ್ತಿ ಸಂಪಾದನೆಗೆ ಉಪವಾಸ ಸಹ ಲಾಭಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದೊಳಗಿನ ಸಣ್ಣ ಪುಟ್ಟ ಕಲಹಗಳು ನಿಮ್ಮ ಮಾನಸಿಕ ಶಾಂತಿಗೆ ಧಕ್ಕೆಯಾಗಬಹುದು. ಆದರೆ ನಿಮ್ಮ ಸಡಿಲ ಪ್ರತಿಕ್ರಿಯೆ ಈ ಸಂದರ್ಭವನ್ನು ಗಂಭೀರಗೊಳಿಸಬಾರದು. ಹಿರಿಯರ ಸಲಹೆಗೆ ಕಿವಿಯಿರಿ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯದ ಗುರಿಗಳನ್ನು ಕುರಿತು ಚರ್ಚೆ ನಡೆಸಲು ಇದು ಸೂಕ್ತ ಸಮಯ. ಸಂಗಾತಿಯೊಂದಿಗೆ ಗಂಭೀರ ಸಂವಾದ ನಡೆಯಬಹುದು. ಈ ಸಂವಾದವನ್ನು ಜ್ಞಾನದ ಮತ್ತು ಭಾವೋದ್ರೇಕವಿಲ್ಲದ ರೀತಿಯಲ್ಲಿ ಮುನ್ನಡೆಯಲಿ. ಕುಟುಂಬದ ಸದಸ್ಯರೊಂದಿಗಿನ ಸಂಬಂಧ ಗಾಢವಾಗಲು ಇಂದು ಭಾವನಾತ್ಮಕ ಸಹಾನುಭೂತಿ ಮುಖ್ಯ. ಮೂಲ ಕುಟುಂಬದ ಕಾರ್ಯಗಳು, ಪೂಜೆ ಅಥವಾ ಬಂಧುಗಳ ಭೇಟಿಗೆ ಸಮಯ ಮೀಸಲಿಟ್ಟರೆ ಉತ್ತಮ. ಸಂಬಂಧಗಳ ದೀರ್ಘಕಾಲೀನ ಶುದ್ಧತೆಗಾಗಿ ಶ್ರಮಿಸುವ ದಿನವಿದು. ವೀಕ್ಷಕರೇ, ನೀವು ಶನಿದೇವ ನಿಮ್ಮ ಲಗ್ನಾಧಿಪತಿ ಹಾಗೂ ನಿಮ್ಮ ರಾಶಿಯಲ್ಲಿ ಸ್ವಗ್ರಹವಾಗಿರುವ ಕಾರಣ ಇಂದು ಅವರ ಅನುಗ್ರಹ ಪಡೆಯುವುದು ಅತ್ಯಂತ ಅಗತ್ಯ. ಶನಿಗೆ ಅರ್ಚನೆ, ಎಳ್ಳಿನ ಎಣ್ಣೆ ದೀಪ, ಕೃಷ್ಣ ಕಪ್ಪು ಬಟ್ಟೆ, ಉಪವಾಸ ಅಥವಾ ದಾನ ಇದನ್ನಾದರೂ ಮಾಡಿ. ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು 56 ಬಾರಿ ಜಪಿಸಿ. ಶನಿಗೆ ಉದ್ದಕ್ಕೂ ನೆಲಕ್ಕೆ ತಲೆಗೆ ತಾಗಿಸಿ ಪ್ರಣಾಮ ಮಾಡಿ. ಬಡ ಕೂಲಿಕಾರರಿಗೆ ಆಹಾರವನ್ನಾದರೂ ದಾನ ಮಾಡಿ. ಅದೃಷ್ಟದ ಸಂಖ್ಯೆ 8. ಈ ಶನಿವಾರದ ದಿನವೊಂದಿಗೆ ಈ ಸಂಖ್ಯೆ ಶನಿಯ ಸಂಕೇತ. ಶ್ರಮ, ಶಿಸ್ತು, ಧೈರ್ಯ ಮತ್ತು ಧೈರ್ಯದಿಂದ ಸವಾಲುಗಳನ್ನು ಎದುರಿಸಿ ಈ ಸಂಖ್ಯೆ ಶಕ್ತಿಯನ್ನು ಅನುಭವಿಸಿ. ಅದೃಷ್ಟದ ಬಣ್ಣ ಕಪ್ಪು. ಈ ಬಣ್ಣ ಶನಿ ಗ್ರಹಣ ಶಕ್ತಿಯ ಸಂಕೇತ. ಇಂದಿನ ದಿನದ ಅತ್ಯಂತ ಪವಿತ್ರ ಬಣ್ಣ ಕಪ್ಪು ಉಡುಪು ಧರಿಸಿ. ತಾಮ್ರದ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪವನ್ನು ಶನಿಗೆ ಅರ್ಪಿಸಿ. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:30 ರಿಂದ ಸಂಜೆ 6. ಈ ಸಮಯದಲ್ಲಿ ಧ್ಯಾನ, ಪೂಜೆ, ದಾನ ಅಥವಾ ವೈಯಕ್ತಿಕ ಕೆಲಸಗಳ ತೀರ್ಮಾನಕ್ಕೆ ಉತ್ತಮ. ಶನಿಯ ಶಕ್ತಿಯ ಶಮನಕ್ಕೆ ಸಹಾಯ ಮಾಡುತ್ತದೆ. ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಶನಿವಾರದ ಶನಿಗ್ರಹ ಪ್ರಭಾವದಿಂದ ನಿಮ್ಮ ಅಂತರಂಗದಲ್ಲಿ ಗಂಭೀರತೆ, ಅಳವಡಿಕೆಯಾಗುವ ಶಿಸ್ತು ಹಾಗೂ ಆತ್ಮಪರಿಶೀಲನೆಯು ಹೆಚ್ಚು ಉತ್ಕಟವಾಗಿರುತ್ತದೆ. ಬಹುತೇಕ ಕಾರ್ಯಗಳಲ್ಲಿ ತಾಳ್ಮೆ ಹಾಗೂ ಆಳವಾದ ಚಿಂತನೆಯ ಅಗತ್ಯವಿರುವ ದಿನವಿದು. ಅನೇಕ ವಿಚಾರಗಳಲ್ಲಿ ಆತ್ಮವಿಶ್ವಾಸವಿದ್ದರೂ ತಕ್ಷಣದ ನಿರ್ಧಾರಗಳಿಂದ ದೂರವಿರಬೇಕು.
ಹಳೆಯ ಒಡಂಬಡಿಕೆಗಳು, ಸ್ನೇಹಗಳು ಅಥವಾ ಭಾವನಾತ್ಮಕ ನೆನಪುಗಳು ಮತ್ತೆ ತಲೆದೋರಬಹುದು. ಇವು ನಿಮ್ಮ ಒಳಜೀವನವನ್ನು ಪ್ರಭಾವಿಸಬಹುದು. ಇಂಥ ಸಮಯದಲ್ಲಿ ಧೈರ್ಯ ಮತ್ತು ಶ್ರದ್ಧೆ ಇಟ್ಟು ಮುಂದುವರಿಯುವುದು ಬಹಳ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿರ್ದಿಷ್ಟ ಗುರಿಗಳನ್ನು ಸಾಧಿಸಲು ಹೆಚ್ಚು ಶ್ರಮಿಸಬೇಕಾದ ದಿನವಿದು. ನಿಮ್ಮ ಬುದ್ಧಿಮತ್ತೆ ಹಾಗೂ ವಿಶ್ಲೇಷಣಾತ್ಮಕ ಕೌಶಲದಿಂದ ಸುದೀರ್ಘ ಗಡುವುಗಳ ತಯಾರಿ ಪ್ರಾರಂಭವಾಗಬಹುದು. ಕಚೇರಿಯಲ್ಲಿ ಸಂಬಂಧಗಳ ಬಗ್ಗೆ ಎಚ್ಚರದಿಂದ ಇರಿ. ಮಾತುಗಳು ತಪ್ಪಾಗಿ ಅರ್ಥವಾಗುವ ಸಾಧ್ಯತೆ ಇದೆ. ಅಧಿಕಾರಿಗಳೊಂದಿಗೆ ನೇರ ಸಂವಾದ ಹಾಗೂ ಕೆಲಸದ ಪ್ರಗತಿಯ ಕುರಿತು ವಿವರ ನೀಡುವುದು ಇಂದು ಅಗತ್ಯ. ಪರ್ಫಾರ್ಮೆನ್ಸ್ ಮೆಟ್ಟಿಲುಗಳ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಯುತ್ತದೆ. ಉದ್ಯಮದಲ್ಲಿರುವವರು ತಮ್ಮ ಸಿಬ್ಬಂದಿಯ ಪ್ರಾಮಾಣಿಕತೆ ಹಾಗೂ ಆಂತರಿಕ ಲೆಕ್ಕಪತ್ರಗಳ ಪರಿಶೀಲನೆ ಕಡೆ ಗಮನಹರಿಸಬೇಕು. ಹೊಸ ವ್ಯವಹಾರಿಕ ಮಾತುಕತೆಗಳು ವಿಳಂಬವಾಗುವ ಸಾಧ್ಯತೆ ಇದೆ, ಆದರೂ ಪಿತೃಬಲದಿಂದ ಅದನ್ನು ಮುನ್ನಡೆಸಲು ಶಕ್ತಿ ಸಿಗಬಹುದು. ಹಣಕಾಸಿನ ದಿಕ್ಕಿನಲ್ಲಿ ಹೊರಗಿನ ಬಾಹ್ಯ ನೆರವು ಅಥವಾ ಸಾಲದ ವಿಚಾರಗಳಿಗೆ ಯೋಚನೆ ಮಾಡುವುದು ಇಂದು ತಾಕೀತಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ದೋಣಿಯಲ್ಲಿ ಅಲೆಯ ಸುಳಿಯಿರುವಂತಿದೆ. ಆದಾಯವು ನಿಯಮಿತವಾಗಿದ್ದರೂ ಖರ್ಚುಗಳಲ್ಲಿ ನಿರೀಕ್ಷಿತಕ್ಕೆ ಮೀರಿ ತೆರವು ಸಂಭವಿಸಬಹುದು. ಮನೆಯ ಅಗತ್ಯತೆ, ವಾಹನ ರಿಪೇರಿ ಅಥವಾ ಕುಟುಂಬಸ್ಥರ ಆರೋಗ್ಯ ಖರ್ಚುಗಳೆಲ್ಲ ಸೇರಿ ಬಜೆಟ್ ಬದಲಿಸಬಹುದು. ಹೆಚ್ಚು ಲಾಭದ ಆಸೆಯಿಂದ ಹೊಸ ಹೂಡಿಕೆಗೆ ಯತ್ನಿಸುವ ಮುನ್ನ ಕಾಲ ಜಾರುವ ಸಾಧ್ಯತೆ ಇದೆ. ಚಿನ್ನ ಅಥವಾ ರಿಯಲ್ ಎಸ್ಟೇಟ್ನಂತಹ ಸ್ಥಿರ ಹೂಡಿಕೆಗಳಿಗೆ ಮಾತ್ರ ಚಿಂತನಾಶೀಲವಾಗಿ ನಡೆ. ಜುಲೈ ತಿಂಗಳ ಹಿನ್ನೋಟದಲ್ಲಿ ಆರ್ಥಿಕ ಚಟುವಟಿಕೆಗಳ ಪುನರ್ವಿಮರ್ಶೆ ಮಾಡುವುದು ಸೂಕ್ತ. ಖರ್ಚನ್ನು ನಿಯಂತ್ರಿಸುವ ಯತ್ನ ಯಶಸ್ಸು ತರುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶನಿವಾರದ ದಿನಮಾನವಾಗಿ ಶರೀರದಲ್ಲಿ ನರಭ್ರಾಂತಿ, ಕಾಲು ಕೈ ನೋವುಗಳು ಅಥವಾ ಕಡು ನಿದ್ರಾಹೀನತೆ ಕಾಣಿಸಬಹುದಾದ ದಿನವಿದು. ನಿಯಮಿತ ಆಹಾರ, ಪಾನೀಯ ಮತ್ತು ವಿಶ್ರಾಂತಿಯ ಅನುಪಾತ ಅಗತ್ಯ. ಗಮನವಿಟ್ಟು ಕೆಲಸ ನಿರ್ವಹಿಸಿ. ತಲೆಸುತ್ತು, ಬೆನ್ನು ನೋವು ಅಥವಾ ಮೆದುಳಿನ ಒತ್ತಡದಿಂದ ಕಂಗಿಡುವ ಸಾಧ್ಯತೆ ಇದೆ. ಆದ್ದರಿಂದ ನಿಯಮಿತ ಮದ್ದು ಸೇವನೆ ಅಥವಾ ಆರೋಗ್ಯ ತಪಾಸಣೆಗೆ ಪ್ಲಾನ್ ಮಾಡುವುದು ಉತ್ತಮ. ಆರೋಗ್ಯದ ಸುಧಾರಣೆಗೆ ಸಂಜೆ ವೇಳೆಯಲ್ಲಿ ಮನಸ್ಸಿಗೆ ನೆಮ್ಮದಿಯ ಚಟುವಟಿಕೆ, ಯೋಗ, ಸೌಮ್ಯ ಸಂಗೀತ ಅಥವಾ ಧ್ಯಾನ ಉಪಕಾರಿಯಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಹಿರಿಯರ ಮಾತುಗಳಲ್ಲಿ ಆಳವಾದ ಅರ್ಥವಿರುತ್ತದೆ. ಅವರ ಅನುಭವಕ್ಕೆ ಪ್ರಾಮುಖ್ಯತೆ ನೀಡಿ. ಕುಟುಂಬದ ಒಳಗಿನ ಸಂಬಂಧಗಳಿಗೆ ಹೆಚ್ಚು ಶ್ರದ್ಧೆ, ಶ್ರವಣಶೀಲತೆ ಮತ್ತು ಭಾವನಾತ್ಮಕ ಸ್ಪಂದನೆ ಅಗತ್ಯ. ದಾಂಪತ್ಯ ಜೀವನದಲ್ಲಿ ಮಾತಿನಲ್ಲೇ ವ್ಯತ್ಯಾಸ ಉಂಟಾಗುವ ಸಂಭವವಿದೆ, ಆದರೆ ಮನಸ್ಸಿನಲ್ಲಿ ಶಾಂತಿ ಇರಲಿ. ಸಂಗಾತಿಯ ಅಭಿಪ್ರಾಯಗಳನ್ನು ಗೌರವದಿಂದ ಆಲಿಸಿ. ಬಿಡುವ ಸಮಯದಲ್ಲಿ ಮಕ್ಕಳೊಂದಿಗೆ ಕಾಲ ಕಳೆಯುವುದು ಸಂತೋಷದ ಕ್ಷಣಗಳನ್ನು ತರುತ್ತದೆ. ಕುಟುಂಬದ ಸದಸ್ಯರೊಂದಿಗೆ ಕೂತು ಭೋಜನ ಮಾಡುವ ಮೂಲಕ ಭಾವನಾತ್ಮಕ ಏಕತೆಯು ಬಲವಾಗಿ ಬೆಳೆಯುತ್ತದೆ. ವೀಕ್ಷಕರೇ, ನೀವು ಈ ಶನಿವಾರ ಶನಿಗ್ರಹನ ಆರಾಧನೆ ಮೂಲಕ ನಿಮ್ಮ ಆಧ್ಯಾತ್ಮದ ದಿಕ್ಕಿನಲ್ಲಿ ಪ್ರಗತಿಯು ಸಂಭವಿಸುತ್ತದೆ. ವಿಶೇಷವಾಗಿ ಇಂದು ಶನಿ ತೈಲಾಭಿಷೇಕ ಅಥವಾ ಎಳ್ಳಿನ ಎಣ್ಣೆಯಿಂದ ಶನಿಗೆ ಅಭಿಷೇಕ ಮಾಡುವುದು ಪವಿತ್ರ ಫಲ ತರುತ್ತದೆ. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಶನಿದೋಷ ನಿವಾರಣೆಗೆ ಉಪಕಾರಿಯಾಗುತ್ತದೆ. ಮೈಸೂರು ಆಂಜನೇಯ ದೇವಾಲಯ ಅಥವಾ ಶನಿ ದೇವಸ್ಥಾನದಲ್ಲಿ ನಾರಿಯಲ್, ನವಧಾನ್ಯ ಅಥವಾ ಎಳ್ಳಿನ ದಾನ ಮಾಡುವ ಮೂಲಕ ಶಕ್ತಿಯ ಶಮನ ಉಂಟಾಗಬಹುದು. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹನ ಪ್ರತೀಕ. ಇದು ಶಿಸ್ತಿಗೆ, ಆಂತರಿಕ ಶಕ್ತಿಗೆ ಹಾಗೂ ಬದ್ಧತೆಯ ಫಲದ ಸೂಚನೆಯಾಗಿದೆ. ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ಪಡಿಪಾಟಿಗೆ ಸಮರ್ಪಕ ಫಲ ದೊರೆಯಬಹುದು. ಅದೃಷ್ಟದ ಬಣ್ಣ ಗಾಢ ಕಪ್ಪು. ಈ ಬಣ್ಣ ಶನಿಯ ಶಕ್ತಿ ಮತ್ತು ಸ್ಥೈರ್ಯವನ್ನು ಪ್ರತಿಬಿಂಬಿಸುತ್ತದೆ. ನಿಮ್ಮ ಉಡುಗೆ, ಲೇಖನ ಸಾಮಗ್ರಿಗಳಲ್ಲಿ ಈ ಬಣ್ಣವನ್ನು ಬಳಸುವುದರಿಂದ ಶಕ್ತಿ ಸ್ಥಿರವಾಗುತ್ತದೆ. ಶುಭ ಸಮಯ ಮಧ್ಯಾಹ್ನ 12:30 ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ದೇವತಾ ಪೂಜೆ, ಕಾರ್ಯ ತೀರ್ಮಾನಗಳು ಅಥವಾ ಕುಟುಂಬ ಸಭೆಗಳನ್ನು ನಡೆಸುವುದು ಲಾಭದಾಯಕ. ಈ ವೇಳೆಗೆ ಶನಿಗ್ರಹ ನಿಮ್ಮ ಪರವಾಗಿ ಶಕ್ತಿ ನೀಡುವ ಸಾಧ್ಯತೆ ಇದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಮೀನರಾಶಿಯವರು ಆಂತರಿಕ ಜಗತ್ತಿನಲ್ಲಿ ಶಕ್ತಿಯುತವಾದ ಶನಿಗ್ರಹನ ಪ್ರಭಾವವನ್ನು ಅನುಭವಿಸುತ್ತಿದ್ದಾರೆ. ಈ ದಿನ ದೈವಿಕ ಶಕ್ತಿಯ ಪ್ರಭಾವ ಹೆಚ್ಚಿದ್ದು ನಿಮ್ಮ ಚಿಂತನೆಗಳು ಆಳಗೊಳ್ಳುವವು. ನಿಮ್ಮ ಚಿತ್ತ ಅನೇಕ ವಿಚಾರಗಳಲ್ಲಿ ತೂಗಾಡಬಹುದು, ಆದರೆ ಶಾಂತತೆ ಮತ್ತು ಧೈರ್ಯದಿಂದ ಚಲಿಸಿದರೆ ಎಲ್ಲಾ ವಿಚಾರಗಳಲ್ಲಿ ಸ್ಪಷ್ಟತೆ ಸಿಗಬಹುದು. ಶನಿವಾರದ ಶಕ್ತಿಯಿಂದ ಜೀವನದಲ್ಲಿ ಶಿಸ್ತು ಹಾಗೂ ಕರ್ತವ್ಯನಿಷ್ಠೆ ಮುಖ್ಯವಾಗುತ್ತದೆ.
ನಿಮಗೆ ಇಂದು ನಿಮ್ಮ ಮಾತುಗಳ ಮೇಲೆ ನಿಯಂತ್ರಣ ವಹಿಸುವ ಅಗತ್ಯವಿದೆ. ಜ್ಞಾನಾರ್ಜನೆ, ಅಧ್ಯಾತ್ಮ ಹಾಗೂ ಸೇವಾ ಚಟುವಟಿಕೆಗಳತ್ತ ನೀವು ಸ್ವಯಂಚಾಲಿತವಾಗಿ ಆಕರ್ಷಿತರಾಗುವಿರಿ. ಮಾನಸಿಕವಾಗಿ ತಲೆಬಿಸಿ ಅಥವಾ ಅಸ್ಪಷ್ಟತೆ ಕಂಡುಬಂದರೂ ಧೈರ್ಯ ಕಳೆದುಕೊಳ್ಳಬೇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಪ್ರಾಮಾಣಿಕತೆ ಮತ್ತು ದೈಹಿಕ ಶ್ರಮದ ಪ್ರಯೋಜನಗಳು ನಿಮಗೆ ಸ್ಪಷ್ಟವಾಗಿ ಗೋಚರಿಸುತ್ತವೆ. ದೈನಂದಿನ ಕೆಲಸಗಳಲ್ಲೇನೂ ವಿಶೇಷ ಬದಲಾವಣೆ ಇರದಿದ್ದರೂ ನಿಮ್ಮ ಬದ್ಧತೆಯ ಫಲವಾಗಿ ಅಧಿಕಾರಿಗಳ ಗಮನ ನಿಮ್ಮತ್ತ ಹರಿಯಲಿದೆ. ಶ್ರಮಪಟ್ಟು ಮಾಡಿದ ಕೆಲಸಗಳಿಗೆ ಹಿಂದೆ ಬದಲಾಗದಿದ್ದರೂ ಭವಿಷ್ಯದಲ್ಲಿ ಅದು ನಿಮಗೆ ಉತ್ತಮ ಅವಕಾಶಗಳನ್ನು ತರಲಿದೆ. ಸಹೋದ್ಯೋಗಿಗಳೊಂದಿಗೆ ಸಹಕಾರದಿಂದ ಕೆಲಸ ಮಾಡಿದರೆ ನಿಮ್ಮ ಕೆಲಸದ ಪರಿಸರ ಮತ್ತಷ್ಟು ಸದೃಢವಾಗುತ್ತದೆ. ವ್ಯಾಪಾರಸ್ಥರು ತಮ್ಮ ವ್ಯವಹಾರಗಳಲ್ಲಿ ಹೊಸ ಮಾರ್ಗಗಳನ್ನು ಹುಡುಕುವ ಮನಸ್ಥಿತಿಯಲ್ಲಿರುತ್ತಾರೆ. ಹೊಸ ತಂತ್ರಜ್ಞಾನ ಅಳವಡಿಸುವ ಯತ್ನ ಆರಂಭಿಸುವುದು ಸೂಕ್ತ. ಯಾವುದೇ ಹೊಸ ಯೋಜನೆ ಕೈಗೆತ್ತಿಕೊಳ್ಳುವುದಾದರೆ ಪೂರ್ಣ ಮಾಹಿತಿ ಪಡೆದು ಮುಂದೆ ಸಾಗಬೇಕು. ವೃತ್ತಿ ಬದಲಾವಣೆಗೆ ಯೋಚಿಸುತ್ತಿರುವವರು ತಾತ್ಕಾಲಿಕ ತಡೆವೆಯನ್ನಷ್ಟೇ ಎದುರಿಸಬಹುದು. ಶನಿಯ ಪ್ರಭಾವದಿಂದ ತಡೆಗಳುವಾದರೂ ಮುನ್ನಡೆಯ ಉತ್ಸಾಹ ಇಲ್ಲದಂತಾಗಬಾರದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಚಾರದಲ್ಲಿ ಈ ದಿನದ ಶನಿಗ್ರಹನ ಶಕ್ತಿ ನಿರ್ಧಾರಗಳನ್ನು ತೀವ್ರವಾಗಿ ಪರಿಶೀಲಿಸುವಂತೆ ಪ್ರೇರೇಪಿಸುತ್ತದೆ. ಆರ್ಥಿಕವಾಗಿ ದಿನವು ಸಮರ್ಥನೀಯವಾಗಿದೆ, ಆದರೆ ಅತಿಯಾದ ನಿರೀಕ್ಷೆಗಳಿಲ್ಲದೆ ನಡೆದುಕೊಳ್ಳುವುದು ಒಳಿತು. ಹಳೆಯ ಸಾಲ ತೀರಿಸುವ ಯತ್ನ ಯಶಸ್ವಿಯಾಗಬಹುದು. ಯಾವುದೇ ಹೂಡಿಕೆಗೆ ಮುಂದಾಗುವ ಮೊದಲು ಹಿರಿಯರ ಸಲಹೆ ಪಡೆಯಿರಿ. ನಿಗದಿತ ಆದಾಯವಿದೆ, ಆದರೆ ಅನಿರೀಕ್ಷಿತ ವೆಚ್ಚಗಳು ನಿಮ್ಮ ಹಣಕಾಸಿಗೆ ತೀವ್ರ ಒತ್ತಡ ತರುವ ಸಾಧ್ಯತೆ ಇದೆ. ಅತ್ಯವಶ್ಯಕ ವೆಚ್ಚಗಳಿಗೆ ಆದ್ಯತೆ ನೀಡಿ. ಉಡುಗೊರೆ ಖರೀದಿ ಅಥವಾ ಮನರಂಜನಾ ಖರ್ಚುಗಳ ವಿಚಾರದಲ್ಲಿ ತಾಳ್ಮೆ ಇಟ್ಟುಕೊಳ್ಳಿ. ಬಡ್ಡಿದರದ ಸಾಲ ಅಥವಾ ಕ್ರೆಡಿಟ್ ಕಾರ್ಡ್ ಬಳಕೆಗೆ ದೂರವಿರಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಜೀರ್ಣಕ್ರಿಯೆ, ಮೈಚಳಿವು ಅಥವಾ ಸಿಡಿಮುಡು ಆತ್ಮಸ್ಥಿತಿಯಿಂದ ಉಂಟಾಗುವ ತಲೆನೋವು, ನಿದ್ರೆ ಕೊರತೆ ಮೊದಲಾದ ತೊಂದರೆಗಳ ಬಗ್ಗೆ ಎಚ್ಚರಿಕೆ ಇರಲಿ. ಈ ದಿನ ಹೆಚ್ಚು ಭೇದದ ತರದ ಆಹಾರ ಸೇವನೆ ತಪ್ಪಿಸಿ. ತಾಜಾ ತರಕಾರಿಗಳು, ಹಾಲು ಮತ್ತು ಹಣ್ಣುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿರಿ. ಆಯಾಸಕಾರಿ ಕೆಲಸದಿಂದ ದೂರವಿರಿ. ಮೀನರಾಶಿಯವರ ಸ್ವಭಾವತಃ ಜಲತತ್ವ ಹೊಂದಿರುವ ಕಾರಣ ದೇಹದಲ್ಲಿ ನೀರಿನ ಸಮತೋಲನ ಕಾಪಾಡಿಕೊಳ್ಳುವುದು ಅತ್ಯಗತ್ಯ. ಉಗುರು, ಬೆರಳಿನ ನೋವು ಅಥವಾ ಕಾಲು ಚಾಲನೆಯ ತೊಂದರೆಗಳು ದಿನದ ಪೈಪೋಟಿಯಲ್ಲಿ ಕಾಣಿಸಿಕೊಳ್ಳಬಹುದು. ಮಧ್ಯಾಹ್ನದ ನಂತರ ವಿಶ್ರಾಂತಿ, ಧ್ಯಾನ ಮತ್ತು ಹಗುರವಾದ ವ್ಯಾಯಾಮಗಳನ್ನು ಅಭ್ಯಾಸ ಮಾಡುವುದು ಉತ್ತಮ. ಮೌನವ್ರತ, ಶಾಂತ ಸಂಗೀತ ಅಥವಾ ಪಠಣದಿಂದ ಮನಸ್ಸು ಶಾಂತಗೊಳ್ಳುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದೊಳಗಿನ ಶಾಂತಿ, ಭಾವನಾತ್ಮಕ ನಂಟುಗಳು ಮತ್ತು ಸಹಾನುಭೂತಿ ಇಂದು ಮುಖ್ಯ ಪಾತ್ರ ವಹಿಸುತ್ತವೆ. ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಬೇಕು. ಮನೆಯ ವಿಷಯಗಳಲ್ಲಿ ನೀವು ತಾಳ್ಮೆಯಿಂದ ನಡೆದುಕೊಂಡರೆ ಸಕಾರಾತ್ಮಕ ಫಲಿತಾಂಶ ದೊರೆಯುತ್ತದೆ. ಸ್ನೇಹಿತರು ಅಥವಾ ಬಂಧುಗಳಿಂದ ಆರ್ಥಿಕ ಅಥವಾ ಭಾವನಾತ್ಮಕ ಸಹಾಯ ಕೇಳಬಹುದು. ತಮ್ಮ ಬದಲಿಗೆ ನಿಮ್ಮದು ಆದತೆಯಂತೆ ಭಾವಿಸುವ ರೀತಿಯಲ್ಲಿ ನಿಮಗೆ ಹೊರೆ ಬೀಳಬಹುದು. ಆದರೂ ಇದನ್ನು ಸಹಾನುಭೂತಿಯಿಂದ ನೋಡುವುದು ಒಳಿತು. ದಾಂಪತ್ಯ ಜೀವನದಲ್ಲಿ ಗಂಭೀರ ವಿಚಾರಗಳು ಚರ್ಚೆಗೆ ಬರಬಹುದು. ಮಾತಿನಲ್ಲಿ ಎಡವದಂತೆ ತಾಳ್ಮೆಯಿಂದ ನಡೆದುಕೊಳ್ಳಿ. ವೀಕ್ಷಕರೇ, ನೀವು ಆಧ್ಯಾತ್ಮದತ್ತ ಮೀನರಾಶಿಯವರು ಆಕರ್ಷಿತರಾಗಿ ಈ ದಿನ ಔನ್ನತ್ಯಶೀಲ ಮನೋಭಾವದಿಂದ ಗುರುಗಳು ಹಾಗೂ ಶನಿಗೆ ಅರ್ಪಣೆ ಮಾಡುವ ಮೂಲಕ ದಿನದ ಶಕ್ತಿ ಸಾಧನೆ ಮಾಡಬಹುದು. ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು 54 ಅಥವಾ 108 ಬಾರಿ ಜಪಿಸಿ. ನೈವೇದ್ಯದಾಗಿ ಎಳ್ಳು ಬೆಲ್ಲವನ್ನು ಶನಿಗೆ ಅರ್ಪಿಸಿ. ನೀರಿನ ಪ್ರಜ್ಞೆಯುಕ್ತ ಕರ್ಮಗಳಾದ ತೋಡುಗಳಿಗೆ ನೀರು ಹರಿಸುವುದು, ಸಸ್ಯಗಳಿಗೆ ನೀರು ಬೀಳಿಸುವುದು ಶುಭಕರ. ಶನಿವಾರದ ಶನಿಗ್ರಹ ಶಕ್ತಿಯ ಸಮತೋಲನ ಇತ್ಯರ್ಥವಾಗುವುದು. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಇಂದು ನಿಮ್ಮ ಉಳಿತಾಯದ ನಿರ್ಧಾರಗಳು, ಶ್ರಮ ಮತ್ತು ಆಧ್ಯಾತ್ಮದಲ್ಲಿ ಗಂಭೀರ ಪ್ರಗತಿಗೆ ಪಥದೀಪವಾಗುತ್ತದೆ. ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ಧೈರ್ಯ ಮತ್ತು ಸಹನೆ ಇನ್ನಷ್ಟು ಬೆಳೆಯುತ್ತದೆ. ಅದೃಷ್ಟದ ಬಣ್ಣ ನೀಲಿ. ಈ ಬಣ್ಣ ಶನಿಗ್ರಹನ ದಯೆ ಸೆಳೆಯುವಲ್ಲಿ ಸಹಾಯಕವಾಗಿದ್ದು ಮನಸ್ಸಿನಲ್ಲಿ ನಿಶ್ಚಲತೆ ಮತ್ತು ಸ್ಪಷ್ಟತೆ ತರುತ್ತದೆ. ಈ ಬಣ್ಣದ ಉಡುಪು ಧರಿಸುವುದು ಶುಭ ಸಮಯ ಬೆಳಗ್ಗೆ 11:05 ರಿಂದ ಮಧ್ಯಾಹ್ನ 12:35. ಈ ಸಮಯದಲ್ಲಿ ಆರ್ಥಿಕ ತೀರ್ಮಾನಗಳು, ಪೂಜೆ, ಮಾನಸಿಕ ಚಿಂತನೆ ಅಥವಾ ಕುಟುಂಬ ಚಟುವಟಿಕೆಗಳು ಹೆಚ್ಚು ಯಶಸ್ವಿಯಾಗುತ್ತವೆ. ಶನಿಯ ಅನುಗ್ರಹ ಈ ಹೊತ್ತಿನಲ್ಲಿ ಹೆಚ್ಚು ಲಭಿಸುತ್ತದೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕರೆ ಮಾಡಿ
ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ನನಗೆ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.